Good morning. So, any doubts in last class? ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಲಾಸ್ಟ್ ಕ್ಲಾಸ್ ಇದು? ಡೌಟ್ಸ್ ಡಿಪೆಂಡಿಂಗ್ ಅಪಾನ್ ನಂಬರ್, ಡಿಪೆಂಡ್ಸ್ ಆನ್ ನಂಬರ್. ಯು ಕ್ಯಾನ್ ಟೇಕ್ +1 ಆರ್ ಮೈನಸ್. ಈಗ 1 ನಂಬರ್ ಬೇಕು ಅಂತಂದ್ರೆ ಮೈನಸ್ ತಗೊಳ್ಳೇಬೇಕು ನೀವು. 2k -1 ತಗೊಂಡ್ರೆ 1 ಬರುತ್ತೆ. ಈಗ k ವ್ಯಾಲ್ಯೂ 1 ತಗೊಂಡ್ರಿ ಅನ್ಕೊಳ್ಳಿ. 2 into 1 1 ಸಾರಿ 2 into 1 2 -1 is 1. ಬಟ್ ಇಲ್ಲಿ ಪ್ಲಸ್ ತಗೊಂಡ್ರೆ 1 ಬರಲ್ಲಲ್ಲ. ಈಗ ಆಡ್ ನಂಬರ್ಸ್ ಅಂದ್ರೆ ಏನಪ್ಪಾ? 1 3 1 3 ಹೌದಾ, 5 7 9 ಅಂಡ್ ಸೋ ಆನ್. ಹೌದಾ? ಈಗ 1 ಬರ್ಬೇಕು ಅಂತಂದ್ರೆ ನಿಮ್ ಪ್ಲಸ್ ತಗೊಂಡ್ರೆ ಬರುತ್ತಾ? ಬರಲ್ಲ, ಮೈನಸ್ ತಗೊಳ್ಳೇಬೇಕು. ಇದೊಂದ್ ನಂಬರ್ಗೋಸ್ಕರ ಮೈನಸ್ ಅಷ್ಟೇ. ಉಳಿದಿರೋ ಎಲ್ಲಾ ನಂಬರ್ಸ್ಗೆ ಪ್ಲಸ್ ತಗೋಬಹುದು. ಎಲ್ಲ ತಗೋಬಹುದು ಅಷ್ಟೇ. ಅದೊಂದಕ್ಕೆ ಮೈನಸ್ ಬೇಕು. ಇಲ್ಲ, ಎಲ್ಲಾ ನಂಬರ್ಗೂ ಮೈನಸ್ ತಗೋಬಹುದು ನೀವು, ಎಲ್ಲದಕ್ಕೂ ಅಲ್ವಾ? ಸೊ ಎಲ್ಲದಕ್ಕೂ ಮೈನಸ್ ತಗೋಬಹುದು ನೀವು. ನಾವು so we discussed the complete all the number system. What are the number types? ಆ ನಂಬರ್ ಟೈಪ್ಸ್ ಅಲ್ಲಿ ನಾವು ಮತ್ತೆ ರಾಷನಲ್ ನಂಬರ್ ಬಗ್ಗೆ ತಗೊಂಡ್ರೆ, ಆ ರಾಷನಲ್ ನಂಬರ್ ಫಾರ್ಮ್ ನ p/q ರೂಪದಲ್ಲಿ ಯಾವ ತರ ಬರೆಯೋದು ಅಂತ ನೋಡಿದ್ವಿ. ಅದಾದ್ಮೇಲೆ ಪ್ರೈಮ್ ನಂಬರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪ್ರೈಮ್ ನಂಬರ್ಸ್ ಅಲ್ಲಿ ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಫ್ಯಾಕ್ಟರ್ಸ್ ಅಲ್ಲಿ ಮತ್ತೆ ಈವನ್ ಫ್ಯಾಕ್ಟರ್ಸ್, ಆಡ್ ಫ್ಯಾಕ್ಟರ್ಸ್ ಯಾವ ತರ ಅಂತ ಕಂಡುಹಿಡಿಯೋದು, ಆ ಈವನ್ ಫ್ಯಾಕ್ಟರ್ಸ್ ಸಮ್ ಹೇಗೆ ಕಂಡುಹಿಡಿಯೋದು, ಆಡ್ ಫ್ಯಾಕ್ಟರ್ ಸಮ್ ಹೇಗೆ ಕಂಡುಹಿಡಿಯೋದು, ಎಲ್ಲಾ ಫ್ಯಾಕ್ಟರ್ಸ್ ಸಮ್ ಹೇಗೆ ಕಂಡುಹಿಡಿಯೋದು ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ಈಸ್ divisibility rules. Divisibility rules. What exactly divisibility rules is? Okay. What exactly divisibility rules? We'll discuss. First, listen carefully. What is the topic here? Now, 25 ಅಂತ ಒಂದು ನಂಬರ್ ಇದೆ. 25 is a number. Is this number divisible by 3? Is this number exactly divisible by 3? No. So what is meant by exactly divisible? Remainder should be 0 and quotient should not be in decimal point. Okay. So normal ಆಗಿ ನಿಮ್ಗೆ ಭಾಗಾಕಾರ ಮಾಡೋದು ಈ ತರ ಕಲ್ತಿರ್ತೀವಿ ನಾವು. Okay. This is here divisor, dividend, quotient. Here it is remainder. ಸೊ ಎಕ್ಸಾಕ್ಟ್ ಆಗಿ ಭಾಗ ಆಗೋದು ಅಂದ್ರೆ ಏನಪ್ಪಾ ಅಂತಂದ್ರೆ, ಶೇಷ ನಮ್ಗೆ 0 ಉಳಿಬೇಕು. ಇಲ್ಲಿ ಬರೋದು ಕೋಶೆಂಟ್ ಏನಾಗಿರ್ಬೇಕಪ್ಪ ಅಂದ್ರೆ ಪಾಯಿಂಟ್ ಅಲ್ಲಿ ಬರೋ ಆಗಿಲ್ಲ. ಈಗ 11 ಅನ್ನೋದು ಡಿವೈಡ್ ಆಗುತ್ತೆ 2 ಇಂದ. ಎಕ್ಸಾಕ್ಟ್ ಆಗಿ ಎಷ್ಟಪ್ಪ ಅಂದ್ರೆ 5.5. ಓಕೆನಾ? ಅವಾಗ ರಿಮೈಂಡರ್ ಏನು ಉಳಿಯುತ್ತೆ? 0 ಉಳಿಯುತ್ತೆ. ಬಟ್ ಕೋಶೆಂಟ್ ಏನಾಗಿರುತ್ತೆ? 5.5 ಆಗುತ್ತೆ. 11ನ್ನ 2ರಿಂದ ಭಾಗಿಸಿದಾಗ 5.5 ಬರುತ್ತೆ. ಶೇಷ 0ನೇ ಉಳಿಯುತ್ತೆ. ಬಟ್ ಕೋಶೆಂಟ್ ಏನಾಗುತ್ತಪ್ಪ ಇಲ್ಲಿ ಅಂದ್ರೆ 5.5 ಅಂತ ಬರುತ್ತೆ. ಎಕ್ಸಾಕ್ಟ್ಲಿ ಭಾಗ ಆಗೋದು ಅಂತಂದ್ರೆ ಇದು ಪಾಯಿಂಟ್ ಅಲ್ಲಿ ಬರೋ ಆಗಿಲ್ಲ. ಅದ್ರ ಜೊತೆಗೆ ರಿಮೈಂಡರ್ ಏನಾಗಿರ್ಬೇಕು? 0 ಇರಬೇಕು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಅದರ್ ನಂಬರ್ಸ್. ನಾವು ಸೊ ಈಗ ಒಂದ್ ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀವಿ ನಾವು? by 2. If I take by 2, we'll check it only by 2. By 2 means if you check any number which is divisible by 2, we can say by just looking at that number whether the given number is divisible by 2 or
not. If I say, for instance, 45, is this 45 divisible by 2? Yes or no? No. No. Yes. I'm say that's why I asked exactly divisible. I'm asking. Is this number exactly divisible by 2? How you are saying no? How you are saying no? No. You know, right? You know the answer. Answer is no. Then how exactly you said that one? Because the unit place of this number, the you can say many ways. This number is odd number. Odd number is not multiple of 2. Odd number is not exactly divisible by 2. The only even number is exactly divisible by 2. Only even numbers are exactly divisible by 2. Now how we will get to know even numbers? Even numbers ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಅದು? ಇದು ಈವನ್ ನಂಬರ್ ಆಡ್ ನಂಬರ್ ಅಂತ ಹೆಂಗ್ ಕಂಡುಹಿಡಿತೀರಾ? ಬೇಸ್ಡ್ ಆನ್ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್, ಬಿಡಿ ಸ್ಥಾನ, 10th ಪ್ಲೇಸ್, ಉತ್ತರ ಸ್ಥಾನ, ಇನ್ನೊಂದು ಅಂಕಿ ಏನಾದ್ರು ತಗೊಂಡ್ರೆ 100th ಪ್ಲೇಸ್, 1000th ಪ್ಲೇಸ್. Okay, we keep on telling those numbers, those names. Now this is unit place. ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 0, 2, 4, 6, 8 ಇದ್ರೆ ಈ ಕಡೆ ಎಷ್ಟಾದ್ರೂ ಇರ್ಲಿ ನಂಬರು, ಗೊತ್ತಾಗ್ತಾ ಇದೆಯಾ? ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ 0, 2, 4, 6, 8 ಇದ್ರೆ ಆ ಸಂಖ್ಯೆ ಎಕ್ಸಾಕ್ಟ್ ಆಗಿ 2 ಇಂದ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ 50 2 ಇಂದ ಡಿವೈಡ್ ಆಗುತ್ತಾ? ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? 0. ಓಕೆ, ನಾವು 182 ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಬಿಕಾಸ್ ಯೂನಿಟ್ ಡಿಜಿಟ್ ಈಸ್ 2. ನಾವು 4. This is also exactly divisible by 2. Now, so 6. This number also divisible by 2. Now, how to find out exactly whether the given number is divisible by 2 or not? You just look into the unit digit. Unit digit na ನೋಡ್ಬೇಕು. ಅದೇನಾದ್ರೂ 0, 2, 4, 6, 8 ಆಗಿದ್ರೆ ಅಥವಾ ಈವೆನ್ ಆಗಿದ್ರೆ ಓಕೆನಾ ಸರ್? 0 ಈವೆನ್ ಮತ್ತೆ ಆಡ್ ಯಾವುದು ಅಲ್ಲಲ್ಲ ಸರ್, ಅದು ಹೇಗೆ ಅಂತ ಇದನ್ನ ಬಿಟ್ಬಿಡಿ. ಇಫ್ ದ ಗಿವನ್ ನಂಬರ್ ಯೂನಿಟ್ ಡಿಜಿಟ್ is 2, 4, 6, 8 or 0, then that number is exactly divisible by 2. ಕೊಟ್ಟಿರುವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಇದ್ರೆ ಆ ಸಂಖ್ಯೆ ಎಕ್ಸಾಕ್ಟ್ ಆಗಿ 2 ಇಂದ ಭಾಗ ಆಗುತ್ತೆ ಅಂತ ಅರ್ಥ. ಓಕೆ, ನಾವು last digit of a given number even or 0. Even means what are the digits? 2, 2, 4, 6, 8 or 0. Then that number is exactly divisible by 2. That is the mean. Now, for instance, if you take examples, 24, 48, take only unit digit. All these numbers are divisible by 2. Now I will take by 3. How we will check? ಜಸ್ಟ್ ನೋಡಿದ ತಕ್ಷಣ 3 ಇಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಯಾವ ತರ ಹೇಳ್ತೀರಾ? ಕಾಂಟ್ ಗೋ ವಿತ್ ದ ಮೆಥಡ್ ಲೈಕ್ ಸೊ 2 2s 2 4s ಅಂತೇಳಿ ಈ ತರ ಕ್ಯಾಲ್ಕುಲೇಟ್ ಮಾಡೋ ಆಗಿಲ್ಲ. ಜಸ್ಟ್ ಬೈ ಲುಕಿಂಗ್ ಅಟ್ ದಟ್ ನಂಬರ್, ಆ ನಂಬರ್ ನೋಡಿದ ತಕ್ಷಣ ನೀವು ಹೇಳ್ಬೇಕು ವೆದರ್ ದ ಗಿವನ್ ನಂಬರ್ ಇಸ್ divisible by 3 or not. We know that by 2 is easy.
2 ಇಂದ ನೀವು ನೋಡಿದ ತಕ್ಷಣ ಈ ನಂಬರ್ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಡ್ತೀರಾ. ಓಕೆ, ನಾವು ಬೈ 3 how we will find out. So by 3, now I will take a number. Is this number divisible by 3 or not, if I ask? Now what you will do, you will take like this, then 3 ones are 3 twos are again 3 ones are 3 fours are 3 ones are again 3 eights are. So that is not the method you need to learn. So how to do this one is like this. Now add all the digits of a given number. Add all the digits of a given number. What is digits meaning? ಇದನ್ನ ಸಂಖ್ಯೆ ಅಂತ ಕರಿತೀವಿ ನಾವು. ಓಕೆನಾ? 3,64,254. 3,64,254 is the number. If I say digits, ಸಂಖ್ಯೆ ಬೇರೆ ಅಂಕಿಗಳು ಬೇರೆ. ಸಂಖ್ಯೆ ಅಂತಂದ್ರೆ 3,64,254. ಅದರಲ್ಲಿರೋ ಅಂಕಿಗಳು ಯಾವಪ್ಪ ಅಂತಂತಂದ್ರೆ 3, 6, 4, 2, 5, 4. Okay, now add all the digits. Digits means ಅಂಕಿಗಳು. Now add all the digits. 3 plus 6, 9, 9 plus 4, 13 plus 2, 15 plus 5, 20 plus 4, 24. Sum of the digits. Is this 24 divisible by 3? ಈ 24 ಅನ್ನೋದು 3ರಿಂದ ಭಾಗ ಆಗುತ್ತಾ? ಹಾಗಾದ್ರೆ ಕೊಟ್ಟಿರೋ ಸಂಖ್ಯೆ ಕೂಡ 24ರಿಂದ ಭಾಗ ಆಗುತ್ತೆ ಅಂತ. ಅಂದ್ರೆ ಸಂಖ್ಯೆ ಯಾವುದೇ ಕೊಟ್ಟಿರ್ಲಿ ಅವರು 3ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ನೀವು ಯಾವ ತರ ಕಂಡುಹಿಡಿತೀರಾ ಅಂದ್ರೆ, ಯು ಜಸ್ಟ್ ಆಡ್ ಆಲ್ ದ ಡಿಜಿಟ್ಸ್ ಆಫ್ ಎ ಗಿವನ್ ನಂಬರ್ ಫಸ್ಟ್. ಎಲ್ಲದನ್ನು ಕೂಡಿಸ್ಕೊಳ್ಳಿ. ಬಂದಿರೋಂತ ಮೊತ್ತ 3ರಿಂದ ಭಾಗ ಆದ್ರೆ ಈ ಸಂಖ್ಯೆ ಕೂಡ 3ರಿಂದ ಭಾಗ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಇಲ್ಲ ಅಂತ. ಈಗ 24 ಎಷ್ಟರಿಂದ ಹೋಗುತ್ತೆ? 3 8s. ಸರ್ ನನಗೆ 3 8 24 ಅಲ್ಲಿವರೆಗೂ ಮಗ್ಗಿ ಬರಲ್ಲ, ಏನ್ ಮಾಡೋದು? ಅವಾಗ ಏನ್ ಮಾಡೋದು? ಮತ್ತೆ ಇದನ್ನ ಕೂಡಿಸಿ. 2 + 4 ಎಷ್ಟಾಯ್ತು? 6. ಇದು ಹೋಗುತ್ತಾ 6 3ರಿಂದ? ಸರ್ 3 2 6 ಕೂಡ ಬರಲ್ಲ ನನಗೆ. Then you learn. Okay, there is no choice. Okay, so 6 ಅನ್ನೋದು 3ರಿಂದ ಹೋಗುತ್ತೆ, ಅವಾಗ ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ 3ರಿಂದ ಭಾಗ ಆಗುತ್ತೆ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀವಪ್ಪ ಅಂದ್ರೆ, ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ, ಅಂಕಿಗಳು ಒಂದೊಂದೇ ಅಂಕಿಗಳ ಮೊತ್ತ 3ರಿಂದ ಭಾಗ ಆದ್ರೆ ಈ ಕೊಟ್ಟಿರುವಂತ ಸಂಖ್ಯೆ ಕೂಡ ಏನಾಗುತ್ತಪ್ಪ ಅಂದ್ರೆ 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಓಕೆ, ನಾವು sum of the digits. Sum of the digits. Digits ಅಂದ್ರೆ ಅಂಕಿಗಳು of a given number. Of a given number divisible by 3. Then given number also divisible by 3. Example, if you take 165. Now 165. 1 plus 6, 7. 7 plus 5, 12. Now 12 is divisible by 3. Then this number is also divisible by 3. 9. Now 7 plus 2, 9 plus 8, 18. 18 plus 9, 27. Now 27, sum of the digits. Is this 27 divisible by 3? Then the given number is also, ಹಾಗಾದ್ರೆ 72,819 is also divisible by 3. That is the meaning. Okay, now how they ask question? There is a question 5 4 3 2 2 1 1 B. If this given number is divisible by 3, if this is one number, okay, now assume this is 8-digit number, 8 ಅಂಕಿಯ ಸಂಖ್ಯೆ. ಇದು 3ರಿಂದ ಭಾಗ ಆಗುತ್ತೆ ಅಂತಾನೆ ಕೊಟ್ಟಿದ್ದಾನೆ. ಹಾಗಾದ್ರೆ ಬಿ ಜಾಗದಲ್ಲಿ ನಾವು ಎಷ್ಟು ಅಂಕಿಗಳನ್ನ ತಗೋಬಹುದು?
ಈ ಸಂಖ್ಯೆ ಕೊಟ್ಟಿರುವಂತ ಸಂಖ್ಯೆ 3ರಿಂದ ಭಾಗ ಆಗ್ತಾ ಇದ್ರೆ ಹಾಗಾದ್ರೆ ಬಿ ಜಾಗದಲ್ಲಿ ನಾನು ಏನೇನ್ ಅಂಕಿಗಳನ್ನ ತಗೋಬಹುದು ಅಂತ ಕೇಳ್ತಾರೆ. ನಾವು ಆಡ್ ಆಲ್ ದ ನಂಬರ್ಸ್. ಫಸ್ಟ್ 5 plus 4 plus 3 plus 2 plus 2 plus 1 plus 1. How much? 18. ಹಾಗಾದ್ರೆ ಇಲ್ಲಿವರೆಗೂ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ಮಾತ್ರ ಕೌಂಟ್ ಮಾಡಿದ್ದೀನಿ, ಹೌದಾ ಇಲ್ಲ? ಹಾಗಾದ್ರೆ ಈಗ ಬಿ ಜಾಗದಲ್ಲಿ ನಾನು 0 ತಗೊಂಡೆ ಅನ್ಕೊಳ್ಳಿ, ಮೊತ್ತ ಎಷ್ಟಾಗತ್ತೆ? 18 ಆಗುತ್ತೆ. ಅವಾಗ ಭಾಗ ಆಗುತ್ತಾ? ನಂಬರ್ ಭಾಗ ಆಗುತ್ತಾ ಇಲ್ಲ 3ರಿಂದ? ಯಾಕಂದ್ರೆ ಬಿ ಜಾಗದಲ್ಲಿ 0 ತಗೊಂಡ್ರು ಭಾಗ ಆಗುತ್ತೆ ಅದು. ಒಂದ್ ವೇಳೆ ಬಿ ಜಾಗದಲ್ಲಿ ನಾನು 1 ತಗೊಂಡೆ ಅನ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ? 19 ಆಗುತ್ತೆ. ಭಾಗ ಆಗುತ್ತಾ? ಇಲ್ಲ. ಸೊ ಬಿ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ 3 ತಗೋತೀನಿ. 3 ತಗೊಂಡ್ರೆ ಎಷ್ಟಾಯ್ತು? 21. ಭಾಗ ಆಗುತ್ತಾ? ಆಗುತ್ತೆ. ಸೊ ಬಿ ಜಾಗದಲ್ಲಿ ನಾನು ಓಕೆನಾ 6 ತಗೊಂಡೆ ಅನ್ಕೊಳ್ಳಿ, ಅವಾಗ 24 ಆಯ್ತು, ಭಾಗ ಆಗುತ್ತೆ. ಬಿ ಜಾಗದಲ್ಲಿ 9 ತಗೊಂಡೆ ಅನ್ಕೊಳ್ಳಿ, ಅವಾಗ ಎಷ್ಟಾಗತ್ತೆ? 27. ಭಾಗ ಆಗುತ್ತಾ? ಹಾಗಾದ್ರೆ ಬಿ ಜಾಗದಲ್ಲಿ ಬಿ ಜಾಗಕ್ಕೆ ನಾನು ಎಷ್ಟು ಅಂಕಿಗಳನ್ನ ತಗೋಬಹುದಪ್ಪ ಅಂದ್ರೆ 0 ತಗೋಬಹುದು, ಭಾಗ ಆಗುತ್ತೆ 3ರಿಂದ. 3 ತಗೊಂಡ್ರು ಭಾಗ ಆಗುತ್ತೆ, 6 ತಗೊಂಡ್ರು ಭಾಗ ಆಗುತ್ತೆ, 9 ತಗೊಂಡ್ರು ಭಾಗ ಆಗುತ್ತೆ. ಹಾಗಾದ್ರೆ ಬಿಗೆ ಎಷ್ಟು ಬೆಲೆಗಳನ್ನ ನಾವು ಕೊಡ್ಬೋದು? 4 ಬೆಲೆಗಳನ್ನ ಕೊಡಬಹುದು. ಸೊ ದಿಸ್ ಇಸ್ ದ ವೇ ದೇ ಆಸ್ಕ್ ಕ್ವಶನ್ಸ್ ಇನ್ UPSC. ಡಿವಿಸಿಬಿಲಿಟಿ ರೂಲ್ ಸುಮ್ಮನೆ ಕಲಿಯೋದಲ್ಲ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಸೊ ದೆನ್ ಬಿ ಕ್ಯಾನ್ ಟೇಕ್ 4 values. 4 values. Okay. Now we'll move to divisible by 4. Rule 4. ಸೊ ಒಂದ್ ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀರ? ಒಂದು ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀರ? Now if you take a number 1024, now tell me what are the last 2 digits of a given number? Last 2 digits of a given number ಅಂದ್ರೆ ಯಾವ? 2 4. ಸೊ 2 4 ಅಂತಂದ್ರೆ ಇದನ್ನ ಯಾವ ತರ ಓದ್ತೀರಾ ನಾರ್ಮಲ್ ಆಗಿ? 24. If the last 2 digit of a given number is divisible by 4, ಎನಿ ನಂಬರ್ ಯಾವ್ದಾದ್ರು ಕೊಟ್ಟಿರ್ಲಿ, ಎಷ್ಟು ದೊಡ್ಡದಾದ್ರೂ ಕೊಟ್ಟಿರ್ಲಿ, ಲಾಸ್ಟ್ 2 ಡಿಜಿಟ್ಸ್ ಏನಾದ್ರು 4ರಿಂದ ಭಾಗ ಆದ್ರೆ ಕೊಟ್ಟಿರೋ ಸಂಖ್ಯೆ ಕೂಡ 4ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ಇದೊಂದು ನಂಬರ್ ಇದೆ, ಲಾಸ್ಟ್ 2 ಡಿಜಿಟ್ಸ್ ಏನಿದಕ್ಕೆ? 16, ಹೌದಾ ಇಲ್ಲ? ಹಾಗಾದ್ರೆ ಈ 16 4ರಿಂದ ಭಾಗ ಆಗುತ್ತಾ? ಹಾಗಾದ್ರೆ ಇದೇನಿದೆ ಅಲ್ವಾ ನಂಬರು, ಈ ನಂಬರ್ ಕೂಡ ಎಂಟೈರ್ ನಂಬರು 4ರಿಂದ ಭಾಗ ಆಗುತ್ತೆ ಅಂತ ಅರ್ಥ. 2ಕ್ಕೆ ಯಾವ ತರ ಚೆಕ್ ಮಾಡ್ತಾ ಇದ್ವಿ? ಒಂದು ಅಂಕಿ 2ಕ್ಕೆ 2ರಿಂದ ಭಾಗ ಆಗುತ್ತಾ ಇಲ್ಲ ಅಂತೇಳಿ ಕೊನೆಯ ಅಂಕಿ ಚೆಕ್ ಮಾಡ್ತಾ ಇದ್ವಿ. ಅದೇ 4ಕ್ಕಾದ್ರೆ ಕೊನೆಯ 2 ಅಂಕಿ, ಕೊನೆಯ 2 ಅಂಕಿ 4ರಿಂದ ಭಾಗ ಆದ್ರೆ ಕೊಟ್ಟಿರೋ ಸಂಖ್ಯೆ ಯಾವುದೇ ಇರ್ಬೋದು ಅದು 4ರಿಂದ ಭಾಗ ಆಗುತ್ತಂತ. ಹಾಗಾದ್ರೆ ಈ ನಂಬರ್ 4ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಕೇಳಿದ್ರೆ ಅನ್ಕೊಳ್ಳಿ, ಸೊ 17 4ರಿಂದ ಹೋಗುತ್ತಾ? ಡಿವೈಡ್ ಆಗುತ್ತಾ? No, it is not divisible by 4. That's why this number is not divisible by 4. Okay. So the last 2 digits of a given number divisible by 4 are 0 0. That means example 1024, 24 divisible by 4. 1860, 60 divisible by 4. Now ಲಾಸ್ಟ್ 2 ಡಿಜಿಟ್ಸ್ 2 ಸೊನ್ನೆಗಳಾಗಿದ್ರು ಕೂಡ 4ರಿಂದ ಭಾಗ ಆಗುತ್ತಂತ. ಲಾಸ್ಟ್ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಆಗ್ಬೇಕು, ಇಲ್ಲ ಅಂದ್ರೆ ಏನ್ ಇರ್ಬೇಕಪ್ಪ ಅಂದ್ರೆ 0 0 ಇರ್ಬೇಕು, ಆರ್ 0 0. Then that number is exactly divisible by 4. Now by 5.
5ರಿಂದ ಭಾಗ ಆಗುತ್ತೆ ಇಲ್ಲ ಅಂತ ಗೊತ್ತಿರುತ್ತೆ ನಿಮ್ಗೆ. ಯಾವ ತರ? 0 ಆರ್ 5. ಸೊ ಕೊನೆ ಅಂಕಿ ಏನಾಗಿರ್ಬೇಕಪ್ಪ ಅಂದ್ರೆ, ಈ ನಂಬರ್ 5ರಿಂದ ಹೋಗುತ್ತೆ ಅಂತಂದ್ರೆ ಹೋಗುತ್ತೆ, ಕೊನೆ ಡಿಜಿಟ್ ಏನಾಗಿದೆ 0 ಇರಬೇಕು, ಇಲ್ಲ ಅಂದ್ರೆ 5 ಇರಬೇಕು. ಸೊ ಲಾಸ್ಟ್ ಡಿಜಿಟ್ 0 ಇರಬೇಕು, ಇಲ್ಲ ಅಂತಂದ್ರೆ 5 ಇರಬೇಕು. ದೆನ್ ದಟ್ ನಂಬರ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5. ನಾವ್ the last digit of a given number, either 0 or 5, either 0 or 5. Now this is the one example. Last digit is 5, still it is divisible. Okay, write down these four. Done.
Here you add it digit. The last digit of a given number, either 0 or 5. Here you just add it. I just missed it. Last two digits. Done. Okay. Now next number is by 6. By 6. Now 6 can be written as multiple of 2 into 3. 2 3 is how much? 6. So 6 can be said it multiple of two numbers, multiple of two prime numbers, which is 2 into 3. Now if the number is divisible by both 2 and 3 is also divisible by 6. ಸೊ 6 ನಾವ್ ಏನಂತ ಬರಿತೀವಿ ಅಂದ್ರೆ 2 ಇಂಟು 3 ಅಂತ ಬರಿತೀವಿ. ಯಾವ ಸಂಖ್ಯೆ 2ರಿಂದನೂ ಮತ್ತು 3ರಿಂದನೂ ಭಾಗಿಸಲ್ಪಡುತ್ತದೆಯೋ ಅಂತ ಸಂಖ್ಯೆ 6ರಿಂದನೂ ಭಾಗ ಆಗುತ್ತೆ ಅಂತ. The given number is divisible by both 2 and 3 is also divisible by 6. For example, okay, this is the given number. Is this number divisible by 2? 2 ಇಂದ ಡಿವೈಡ್ ಆಗುತ್ತಾ? ಎಸ್. ಈ ನಂಬರ್ 3 ಇಂದ ಡಿವೈಡ್ ಆಗುತ್ತಾ? ಎಸ್, 3 ಇಂದನೂ ಆಗುತ್ತೆ. ಅದಕ್ಕೆ ಈ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ ಅಂತ. ಸರ್ 2ರಿಂದ ಆಗುತ್ತೆ, 3ರಿಂದ ಆಗಲ್ಲ, ಅವಾಗ ಹೇಗೆ? ಹಾಗಾದ್ರೆ ಅದು 6 ಇಂದ ಆಗಲ್ಲ. 6ರಿಂದ ಭಾಗ ಆಗ್ಬೇಕು ಅಂದ್ರೆ ಇವೆರಡರಿಂದನೂ ಭಾಗ ಆಗ್ಲೇಬೇಕು. ಭಾಗ ಆಯ್ತು ಅಂದ್ರೆ ಮಾತ್ರ 6ರಿಂದ ಭಾಗ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಈಗ is this number divisible by 2? 2 ಇಂದ ಆಗಲ್ಲ. 3 ಇಂದ ಆಗುತ್ತೆ, 6 ಇಂದ ಆಗಲ್ಲ. 6 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಇವೆರಡೂ ನಂಬರ್ ಡಿವೈಡ್ ಮಾಡ್ಲೇಬೇಕು. ಅರ್ಥ ಆಗ್ತಾ ಇದೆಯಾ? If the given number is divisible by both 2 and 3 is also divisible by 6. Okay. Now by 7. By 7 I will just tell pattern how exactly you have to do. Now this is the given number. This is the given number. Is this number divisible by 7 if they ask? What you need to do, you just remove the last digit and double it. ಕೊನೆ ಅಂಕಿನ ತೆಗೆದು ಬಿಡ್ಬೇಕು, ಅದನ್ನ ಡಬಲ್ ಮಾಡ್ಬೇಕು. ಡಬಲ್ ಮಾಡೋದು ಅಂತಂದ್ರೆ ಇಂಟು 2. ಕೊನೆ ಅಂಕಿನ ತೆಗೆಯೋದು, ಡಬಲ್ ಮಾಡೋದು. ಡಬಲ್ ಮಾಡಿದ ಸಂಖ್ಯೆನ ಉಳಿದಿರೋ ಸಂಖ್ಯೆಯಲ್ಲಿ ಕಳಿಬೇಕು. ನೋಡಿ, ಇದನ್ನ ಫಸ್ಟ್ ರಿಮೂವ್ ಮಾಡಿ, 8 ಇಂಟು 2 ಡಬಲ್ ಮಾಡಿ, ಎಷ್ಟಾಯ್ತು? 60. ಈ ಉಳಿದಿರೋ ಸಂಖ್ಯೆಯಲ್ಲಿ 16 ತೆಗಿಬೇಕು. ಉಳಿದಿರೋ ಸಂಖ್ಯೆ ಅಂತಂದ್ರೆ 8 ತೆಗೆದು ಬಿಟ್ಟಿದ್ದೀರಾ. ಈಗ ಉಳಿದಿರೋ ಸಂಖ್ಯೆ ಎಷ್ಟಾಗುತ್ತೆ? 5 4 2 1 4 2 2. ಇದರಲ್ಲಿ ಮೈನಸ್ ಮಾಡ್ಬೇಕು, ಡಬಲ್ ಮಾಡ್ರಿ ಅದನ್ನ. 22ರಲ್ಲಿ 16 ಹೋದ್ರೆ ಎಷ್ಟು? 6.
ಓಕೆನಾ? ಈಗ ಇದು 7ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ದೊಡ್ಡದಾಯ್ತು ಮತ್ತೆ, ಹೌದಾ ಇಲ್ಲ? ಮತ್ತೆ ತೆಗೀರಿ. 6 ತೆಗೆದ್ಬಿಟ್ಟು 6 ಇಂಟು 2 ಎಷ್ಟಾಯ್ತು? 12. ಈಗ 12 ಮೈನಸ್ ಮಾಡಿ. 40ರಲ್ಲಿ 12 ಹೋದ್ರೆ ಎಷ್ಟು? ಇಷ್ಟು ಮಾತ್ರ ಕಳೀರಿ ಸಾಕು. 30, 28. ನಾವು ಇದನ್ನು ಇನ್ನೂ ದೊಡ್ಡದಿದೆ ಸಂಖ್ಯೆ. ಮತ್ತೆ 8 ಇಂಟು 2 ವಿಚ್ ಈಸ್ 16. ಈಗ ಎಷ್ಟಾಗುತ್ತೆ? 112ರಲ್ಲಿ 16 ಹೋದ್ರೆ ಎಷ್ಟು? 1. ಹಿಯರ್ ಇಟ್ ಈಸ್ ಇನ್ನೂ ದೊಡ್ಡದಿದೆ ನಂಬರು. ಮತ್ತೆ 6 ಇಂಟು 2 ವಿಚ್ ಈಸ್ 12. ನಾವು ಉಳಿದಿರೋ ನಂಬರ್ ಯಾವುದು? 5, 4, 18 ಅಲ್ಲಿ 12 ಹೋದ್ರೆ 5, 4, 0, 6. ಮತ್ತೆ 6 ಅನ್ನು ತೆಗೀರಿ. 6 ಇಂಟು 2 ವಿಚ್ ಈಸ್ 12. 40 ಅಲ್ಲಿ 12 ಹೋದ್ರೆ ಇದು ಇನ್ನೂ ದೊಡ್ಡದಾಯ್ತು. ಮತ್ತೆ 8 ಇಂಟು 2 ವಿಚ್ ಈಸ್ 16. 52 ಅಲ್ಲಿ 16 ಹೋದ್ರೆ 46. 46 4ರಿಂದ ಹೋಗುತ್ತಾ? ಸಾರಿ, 7 ಹೋಗುತ್ತಾ? ವಿಚ್ ಒನ್ 36? This one? This one? Okay, 36. 36 7 ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ 7 ಕೊಟ್ಟಿರೋಂಥ ನಂಬರ್ ಕೂಡ 7 ಡಿವೈಡ್ ಆಗಲ್ಲ. ಒಂದ್ ವೇಳೆ ಇಲ್ಲಿ 2 ಡಿಜಿಟ್ ನಂಬರ್ ಬಂದಿದೆ ಈಗ, ಹೌದಾ ಇಲ್ಲ? ಈ 2 ಡಿಜಿಟ್ ನಂಬರ್ 7ರಿಂದ ಭಾಗ ಆಗ್ತಾ ಇತ್ತು ಅನ್ಕೊಳ್ಳಿ. ಅವಾಗ ಏನ್ ಹೇಳ್ಬೋದು ಅಂದ್ರೆ ಕೊಟ್ಟಿರೋಂಥ ಸಂಖ್ಯೆ ಡಿವೈಡ್ ಆಗುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್ ತಗೋತೀವಿ. ಓಕೆ, ನಾವು ಇದೊಂದು ತಗೊಳ್ಳಿ ಸಾಕು, ಸಿಂಪಲ್ ಆಗಿ. ನಾವು ಇದನ್ನ ರಿಮೂವ್ ಮಾಡ್ತೀರಾ. 1 ಇಂಟು 2 ಎಷ್ಟಾಯ್ತು? 2. ಸೊ 2ನ ಮೈನಸ್ ಮಾಡ್ತೀರಾ. 3, 5, 0. ಮತ್ತೆ 0 ತೆಗಿತೀರಾ. 0 ಇಂಟು 2 ಎಷ್ಟಾಯ್ತು? 0. ಇದರಲ್ಲಿ 0 ಕಳಿತೀರಾ. ಎಷ್ಟು ಬಂತು ಈಗ? 35. 35 7 ಹೋಗುತ್ತಾ? ಹಾಗಾದ್ರೆ ಈ ನಂಬರ್ ಕೂಡ 7 ಹೋಗುತ್ತೆ ಅಂತ. ನೀವು ಎಲ್ಲಿವರೆಗೂ ರೆಡ್ಯೂಸ್ ಮಾಡ್ತಾ ಬರ್ಬೇಕಪ್ಪ ಅಂತಂದ್ರೆ 2 ಡಿಜಿಟ್ ನಂಬರ್ ಬರೋವರೆಗೂ ರೆಡ್ಯೂಸ್ ಮಾಡ್ತಾ ಬರ್ಬೇಕು. ಗೊತ್ತಾಗ್ತಾ ಇದೆಯಾ? ಸೊ ರೆಡ್ಯೂಸ್ ಮಾಡ್ತಾ ಬಂದು ಕೊನೆಗೆ 2 ಡಿಜಿಟ್ ನಂಬರ್ 7ರಿಂದ ಡಿವೈಡ್ ಆದ್ರೆ ಕೊಟ್ಟಿರುವಂತ ನಂಬರ್ ಕೂಡ 7ರಿಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ನಾವು ಬೈ 8. 8 ಯಾವ ತರ ಚೆಕ್ ಮಾಡ್ತೀವಿ? ಸೊ ವಿ ನೋ ದಟ್ 2ಗೆ ಯಾವ ತರ ಮಾಡ್ತಿದ್ವಿ ನಾವು? ಲಾಸ್ಟ್ ಡಿಜಿಟ್ ಡಿವಿಸಿಬಲ್ ಬೈ 2 ಆರ್ 0. ಲಾಸ್ಟ್ ಡಿಜಿಟ್ 2ರಿಂದ ಭಾಗ ಆಗ್ಬೇಕು. ಅದೇ 2, 4, 6, 8. ಇಲ್ಲ ಅಂದ್ರೆ 0 ಆಗಿರ್ಬೇಕು. 4 ಯಾವ ತರ ನೋಡ್ತಾ ಇದ್ವಿ? ಲಾಸ್ಟ್ 2 ಡಿಜಿಟ್ ಯಾವ್ದ್ರಿಂದ ಭಾಗ ಆಗ್ಬೇಕು? 4ರಿಂದ. ಇಲ್ಲ ಅಂದ್ರೆ 0, 0 ಇರ್ಬೇಕು. ನಾವು 2 2s 4, 4 2s how much? 8. ಸೊ ಅದಕ್ಕೆ ಏನಂತ ಬರಿತೀವಿ? ಲಾಸ್ಟ್ 3 ಡಿಜಿಟ್ ಡಿವಿಸಿಬಲ್ ಬೈ 8 ಆರ್ 0, 0, 0. 8ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ಕೊನೆಯ 3 ಸಂಖ್ಯೆ ತಗೋಬೇಕು. 8ರಿಂದ ಭಾಗ ಆದ್ರೆ ಕೊನೆಯ 3 ಸಂಖ್ಯೆ ಕೊಟ್ಟಿರೋ ಸಂಖ್ಯೆ ಕೂಡ ಭಾಗ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಕೊನೆಗೆ ಏನಿರ್ಬೇಕು? 0, 0, 0. ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಗಿವನ್ ನಂಬರ್, ನಾವು ಲಾಸ್ಟ್ 3 ಡಿಜಿಟ್ಸ್ ಅಂದ್ರೆ ಎಷ್ಟು? 24. 24 ಹೋಗುತ್ತಾ 8 ಹೋಗುತ್ತಲ್ವಾ? ಸೊ ಅದಕ್ಕೆ ಈ ಕೊಟ್ಟಿರುವಂತ ನಂಬರ್ ಕೂಡ 8 ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟ್, ಲಾಸ್ಟ್ 3 ಡಿಜಿಟ್ಸ್ ಏನಿದೆ? 0, 0, 0 ಇದೆ. ಅದಕ್ಕೆ 8 ಡಿವೈಡ್ ಆಗುತ್ತೆ ಅಂತ ಅರ್ಥ. ಇಸ್ ದಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ 9 ಬೈ 9. 12ರವರೆಗೂ ಕಲೀಲೇಬೇಕು ನಾವು, 11ರವರೆಗೂ. ಸೊ ದಟ್ಸ್ ವೈ ವಿ ಆರ್ ಡೂಯಿಂಗ್ ದಿಸ್ ಬೈ 9. 9 ಯಾವ ತರಪ್ಪ ಅಂತಂದ್ರೆ 3 ಯಾವ ತರ ನೋಡ್ತಾ ಇದ್ವಿ? ಸಮ್ ಆಫ್ ದ ಡಿಜಿಟ್ಸ್.
ಅಂಕಿಗಳ ಮೊತ್ತ ಡಿವೈಡೆಡ್ ಬೈ 3. 3 ಡಿವೈಡ್ ಆಗುತ್ತಾ ಇಲ್ಲ ಅಂತ. 3 3s how much? 3 into 3, which is 9. 9 also same. Sum of the digits divided by 9 ಅಂತ ನೋಡ್ಬೇಕು. 9 ಭಾಗ ಆಗುತ್ತಾ ಇಲ್ಲ ಅಂತ. ಎಕ್ಸಾಂಪಲ್, if this is the given number, whether the given number is divisible by 9 or not. 7 plus 2, 9. 9 plus 5, 14. 14 plus 4, 18. 18 plus 3, 21. 21 plus 6, 27. Sum of the digits, okay, 27. Is this 27 divisible by 9? Yes, then the given number is also divisible by 9. Now, 9 threes are how much? 9 into 3, how much? 27. Now, this is also same. Sum of the digits divisible by 9 into 3. Previously, if you take, now 8, 2 2s are 4 ಇದೆಯಾ? 4 ಗೆ 2 ಸಂಖ್ಯೆ, ಕೊನೆಯ 2 ಅಂಕಿ. 4 2s are ಎಷ್ಟು? 8 ಗೆ ಎಷ್ಟು ಅಂಕಿ? ಕೊನೆಯ 3 ಅಂಕಿ. 8 2s are how much? 16. 16 ಯಾವ ತರ ಚೆಕ್ ಮಾಡ್ತೀರಾ? ಕೊನೆಯ 4. ಕೊನೆಯ 4 ಅಂಕಿಗಳು 16ರಿಂದ ಭಾಗ ಆದ್ರೆ ಅಥವಾ 0 0 0 ಇದ್ರೆ ಹುಟ್ಟಿರೋ ಸಂಖ್ಯೆ ಕೂಡ 16ರಿಂದ ಭಾಗ ಆಗುತ್ತಂತ. 16 ಎಷ್ಟು? 32 ಯಾವ ತರ ಚೆಕ್ ಮಾಡೋದು? ಲಾಸ್ಟ್ 5 ಡಿಜಿಟ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ ವಿಲ್ ಕಂಟಿನ್ಯೂ, ಕೀಪ್ ಆನ್. ನಾವು 10 ಗೊತ್ತಿದೆ ಅಲ್ವಾ ಯಾವ ತರ ಅಂತ? 10 ಯಾವ ತರ? 10ರಿಂದ ಡಿವೈಡ್ ಆಗುತ್ತಾ ಇಲ್ಲ ನಂಬರ್ ಅಂತ ಯಾವ ತರ ಕಂಡುಹಿಡಿತೀವಿ? ಲಾಸ್ಟ್ ಡಿಜಿಟ್ ಶುಡ್ ಬಿ 0. Last digit should be 0. Then only it is divisible by 10. Example, 50, 400. These numbers. Now the last one is by 12, by 11. Any idea by 11? Last? First digit and last digit. By 11. 11ರಿಂದ ಒಂದು ಸಂಖ್ಯೆ ಭಾಗ ಆಗುತ್ತಾ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀವಿ ನೋಡಿ ಇಲ್ಲಿ. ಓಕೆ, ನಾವು this is the given number. ಓಕೆ, ಈ ನಂಬರು 11 ಡಿವೈಡ್ ಆಗುತ್ತಾ ಇಲ್ಲ ಅಂತ ಯಾವ ತರ ಕಂಡುಹಿಡಿತೀವಿ ಅಂದ್ರೆ, ನೀವು ಈ ಕಡೆಯಿಂದ ಆದ್ರೂ ಸ್ಟಾರ್ಟ್ ಮಾಡಿ, ಆ ಕಡೆಯಿಂದ ಆದ್ರೂ ಸ್ಟಾರ್ಟ್ ಮಾಡಿ. ಆಲ್ಟರ್ನೇಟಿವ್ ನಂಬರ್ಸ್ ತಗೋಬೇಕು. ಆಲ್ಟರ್ನೇಟಿವ್ ನಂಬರ್ಸ್ ಅಂದ್ರೆ ಒಂದನ್ನ ಬಿಟ್ಟು ಒಂದು. ನಾವು ಇಫ್ ಯು ಟೇಕ್ this one and this one, add them. 1 plus 3 plus 2, how much? 6. ಇನ್ನು ಉಳಿದಿರೋದನ್ನ ಸಪರೇಟ್ ಆಗಿ ಕೂಡಿಸ್ಕೊಳ್ಳಿ ಮತ್ತೆ. ಓಕೆ, 2 plus 4, which is 6. ಎರಡನ್ನು ಕಳೆದ್ರೆ ಏನ್ ಬರ್ತಾ ಇದೆ? 0. ಓಕೆನಾ? ಇಫ್ ಯು ಸಬ್ಟ್ರಾಕ್ಟ್ ಬೋತ್ ಆಲ್ಟರ್ನೇಟಿವ್ ಪ್ಲೇಸ್ ವ್ಯಾಲ್ಯೂಸ್. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದನ್ನ 1ನೇ ಜಾಗ, 2ನೇ ಜಾಗ, 3ನೇದು, 4ನೇದು, 5ನೇ ಪ್ಲೇಸ್ ಅಂತ ಕರಿತೀವಿ. ಓಕೆನಾ? ಸೊ ಆಡ್ ಪ್ಲೇಸ್ ವ್ಯಾಲ್ಯೂಸ್. ಆಡ್ ಪ್ಲೇಸ್ ಅಂತಂದ್ರೆ 1ನೇ ಜಾಗ, 3ನೇ ಜಾಗ. ಇಲ್ಲಿ 3 ಐತಂತೇಳಿ 3 ಅಂತ ಹೇಳ್ತಾ ಇಲ್ಲ ನಾನು. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್. 1ನೇ ಜಾಗದಲ್ಲಿ, 3ನೇ ಜಾಗದಲ್ಲಿ, 5ನೇ ಜಾಗದಲ್ಲಿ, ಇನ್ನು ನಂಬರ್ ದೊಡ್ಡದಿದ್ರೆ 7ನೇ ಜಾಗದಲ್ಲಿ, 9ನೇ ಜಾಗದಲ್ಲಿ, ಈ ತರ ಜಾಗದಲ್ಲಿ ಇರೋರ್ನ ಸಪರೇಟ್ ಆಗಿ ಕೂಡಿಸ್ಕೋಬೇಕು. 2ನೇ ಜಾಗ, 4ನೇ ಜಾಗ, 6ನೇ ಜಾಗ, ಆ ತರ ನಂಬರ್ಸ್ ಇರ್ತಾವಲ್ವಾ, ಅದನ್ನ ಸಪರೇಟ್ ಆಗಿ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಾದ್ಮೇಲೆ ಅವುಗಳ ಮಧ್ಯೆ ವ್ಯತ್ಯಾಸ ನೋಡ್ಬೇಕು. ವ್ಯತ್ಯಾಸ ಎಷ್ಟು ಬಂದಿದೆ? ಇಲ್ಲಿ 0 ಬಂದಿದೆ. ಓಕೆನಾ? ಕೆಲವು 0 ಬಂತು ಅಂದ್ರೆ ಅದು 11ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಅದು 11ರಿಂದ ಭಾಗ ಆಗುತ್ತೆ ಅಂತ. ಬೇಕಾದ್ರೆ ನೋಡಿ, 11 ಒಂದ್ಲೆ 11, ಮತ್ತೆ 11 ಒಂದ್ಲೆ 11, ಎಷ್ಟು ಉಳಿತು? 2 ಉಳಿತು. 11 ಎರಡ್ಲೆ 22, 2 ಉಳಿತು. 11 ಎರಡ್ಲೆ 22. Okay, now I will take another one. So this is the given number. Okay, na? So if this is the given number, this is the given number.
ಓಕೆ. ಸೊ ನಾವು ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇವೆರಡನ್ನ ಸಪರೇಟ್ ಆಗಿ ಕೂಡ್ಸ್ಕೊತೀವಿ. ಆಡ್ ಪ್ಲೇಸಸ್ ಅಂಡ್ ಈವನ್ ಪ್ಲೇಸಸ್ ಅಂತ ಹೇಳ್ತೀವಿ. ಇದು ಬೆಸ ಸಂಖ್ಯೆಯ ಸ್ಥಾನದಲ್ಲಿದ್ದಾವೆ. 1ನೇ ಜಾಗ 3ನೇ ಜಾಗದಲ್ಲಿ, 2ನೇ ಜಾಗ ಮತ್ತೆ 4ನೇ ಜಾಗದಲ್ಲಿದೆ. ಸೊ ಕೂಡ್ಸ್ಕೊಳ್ಳಿ ಸಪರೇಟ್. 1 + 1 ವಿಚ್ ಈಸ್ 2. ನಾವು 9 + 4 ಹೌ ಮಚ್? 13. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 11 ಬರುತ್ತೆ. ಓಕೆನಾ? ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿಬೇಕು ಅಷ್ಟೇ. ಅದು ಮೇಲಾದ್ರೂ ಬರ್ಕೊಳ್ಳಿ, ಕೆಳಗಡೆ ಆದ್ರೂ ಬರ್ಕೊಳ್ಳಿ. ಸೊ 11 ಬಂತು. 11 11ರಿಂದ ಭಾಗ ಆಗುತ್ತಾ? ಹಾಗಾದ್ರೆ ಈ ಸಂಖ್ಯೆ ಕೂಡ 11ರಿಂದ ಭಾಗ ಆಗುತ್ತೆ ಅಂತ. ದ ಡಿಫ್ರೆನ್ಸ್ ಅಂತಂದ್ರೆ ವ್ಯತ್ಯಾಸ. ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಆಫ್ ಈವನ್ ಪ್ಲೇಸಸ್ ಅಂತಂದ್ರೆ ಸಮಸ್ಥಾನದಲ್ಲಿ ಕೂತಿರುವಂತ ಅಂಕಿಗಳ ಮೊತ್ತ. ಸಮ್ ಆಫ್ ಆಡ್ ಪ್ಲೇಸಸ್ ಅವುಗಳ ಮಧ್ಯೆ ವ್ಯತ್ಯಾಸ 0 ಅಥವಾ ಮಲ್ಟಿಪಲ್ ಆಫ್ 11 ಆಗಿದ್ರೆ, 11ರಿಂದ ಭಾಗ ಆಗೋ ಸಂಖ್ಯೆ ಅಥವಾ 0 ಆಗಿದ್ರೆ ಆ ಸಂಖ್ಯೆ ಏನಾಗಿರುತ್ತಪ್ಪ ಅಂತಂದ್ರೆ 11 ಡಿವೈಡ್ ಆಗುತ್ತೆ ಅಂತ ಅರ್ಥ. ಓಕೆ. ನಾವು ದ ಡಿಫರೆನ್ಸ್ ಬಿಟ್ವೀನ್ ಸಮ್ ಆಫ್ odd places and sum of even places should be 0 or multiple of 11. ಅಂದ್ರೆ ಸಮ ಸಂಖ್ಯೆಯ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಬೆಸ ಸಂಖ್ಯೆಯ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಅವುಗಳ ಮೊತ್ತದ ವ್ಯತ್ಯಾಸ 0 ಅಥವಾ 11ರಿಂದ ಭಾಗಿಸಲ್ಪಟ್ಟರೆ ಕೊಟ್ಟಿರುವ ಸಂಖ್ಯೆ ಕೂಡ 11ರಿಂದ ಭಾಗ ಆಗುತ್ತೆ ಅಂತ. ನಾವು ಇಫ್ ಐ ಟೇಕ್ ಎಕ್ಸಾಂಪಲ್, this is the number 5 4 3 1 x. If this number is divisible by 11, then what is the value you need to take for x? x ಗೆ ಏನ್ ಬೆಲೆ ತಗೊಂಡ್ರೆ ಅದು ಡಿವೈಡ್ ಆಗುತ್ತೆ ಅಂತ. Now you have to add this number and this number, right? Now what is the sum? 5 + 3 8, 8 plus x. Okay. Now ಈ ಕಡೆದು 4 plus 5 which is 4 plus 1 which is 5. ನಾವು ಈ ನಂಬರ್ ಇಂದ ಇದನ್ನ ಮೈನಸ್ ಮಾಡಿದಾಗ ಇದರ 0 ಬರಬೇಕು, ಇಲ್ಲಾಂದ್ರೆ 11 ಬರಬೇಕು, ಇಲ್ಲಾಂದ್ರೆ 22, ಇಲ್ಲಾಂದ್ರೆ 33. ಈಗ 0 ಬರಬೇಕು ಅಂತಂದ್ರೆ ಇಲ್ಲಿ 5 ಬರಬೇಕು. 5 ಗಿಂತ ಜಾಸ್ತಿ ಇದೆ ಆಲ್ರೆಡಿ ಇಲ್ಲಿ. ಸೊ ನಾವು ಐ ಹ್ಯಾವ್ ಟು ಗೆಟ್ 11. ಸೊ ಹೌ ಟು ಗೆಟ್ 11? If you take here, okay, 7. 8 plus 7 is how much? 15. 15 minus 5 is 10. Now if you take again x value is 8. 8 plus 8 is how much? 16 minus 5? 11. So this number is divisible. If you keep it, x value is 8. Then that number is exactly divisible by 11. ಆ ನಂಬರು ಈಗ 11ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಸರ್ 22 ತರಬಹುದಲ್ಲ? ನಾವು ತರಕ್ಕಾಗಲ್ಲ. ಮ್ಯಾಕ್ಸಿಮಮ್ ನಾವು ಇಲ್ಲಿ x ಗೆ ಏನ್ ಕೊಡ್ಬೋದು? 0 1 2 3 4 5 6 7 8 9. ಯಾಕಂದ್ರೆ ಇಲ್ಲಿ ಒಂದೇ ಡಿಜಿಟ್ ಇರೋದು. 10 12 ಅಂತ ಬರೆಯಕ್ ಬರಲ್ಲ. ಒಂದು ಅಂಕಿ ಸ್ಥಾನದಲ್ಲಿ 2 ಅಂಕಿಗಳನ್ನ ಬರೆಯಕ್ ಬರಲ್ಲ. ಸೊ ಅದಕ್ಕೆ 8 ಕೊಡ್ಬೋದಲ್ಲಿ. ಸೊ ಎಕ್ಸ್ ಬೆಲೆ ಏನಾಯ್ತಪ್ಪ ಇದ್ರಲ್ಲಿ ಅಂತಂದ್ರೆ 8 ತಗೋಬೇಕು. ಸೊ 8 + 8 16 ಆಯ್ತು. ಈ ಕಡೆ ಉಳಿದಿರೋ ಜಾಗ 5 ಆಯ್ತು. 16ರಲ್ಲಿ 5 ಹೋದ್ರೆ 11 ಬರುತ್ತೆ. 11 11ರಿಂದ ಭಾಗ ಆಗುತ್ತೆ ಅಲ್ವಾ? ಸೊ ದಟ್ಸ್ ವೈ ದಿಸ್ ನಂಬರ್ ಇಸ್ divisible by 7. Is that clear? ಬರ್ಕೊಳ್ಳಿ. By 7. Okay, by 6.
Don't write. Double the last digit and subtract it from remaining number. ಯಾವ ತರ ಹೇಳೋದು? The result divisible by 7. Then the given number is also you take it by 7. Definition first. By 7. This is by 7. Definition I didn't wrote. Double the last digit and subtract it from the remaining number. If the result divisible by 7, then the given number is also divisible by 7. Then take example. Now 36 is not divisible by 7. That's why the given number is also not divisible by 7. Is this number 196? 54186, someone said. Is this 186 or 196? 1996. You change it. This number is 196 actually. Now again you start with the 9 here. 9. Then 9 if you subtract. Remove 9. 9 into 2 which is 18. Sorry. 9 you remove. Then 18. Subtract 18. So 541 minus 18 or 41 minus 18 is how much? 5, 2, I think 11, 8 is 3. Again 3 into 2 which is 6. Okay, sorry. I have to subtract 12, right? First you subtract 12. What is the value? 5407. Now 7 into 2 which is 14. Now 40. 540 minus 14 is 5. 20. 6 into 2 which is again 12.
No, 12. 52 minus 12. How much? 40. Not divisible by 7. Done. Another example. 3521. By 8. ಮಾಡಂಗಿಲ್ಲ. ಈವನ್ ಬಂದ್ರೇನ. ಹಾ ಹಾ ಈವನ್ ನಂಬರ್ ಇದ್ದಿದ್ವೆಲ್ಲ ಡಿವೈಡ್ ಆಗಲ್ಲಲ್ಲ. ಈಗ 14 ಈವನ್ ನಂಬರ್ 4 ಇಂದ ಡಿವೈಡ್ ಆಗತ್ತಾ? 4 ಇಂದ ಡಿವೈಡ್ ಆಗಲ್ಲ. 8 ಇಂದ ಡಿವೈಡ್ ಆಗತ್ತಾ? ಇಲ್ಲ. ಈವನ್ ನಂಬರ್ಸ್ ಎಲ್ಲ ಡಿವೈಡ್ ಆಗಲ್ಲ. ಬಟ್ 2, 4, 8, 16 ಇಂದ ಡಿವೈಡ್ ಆಗೋ ನಂಬರ್ಸ್ ಎಲ್ಲವೂ ಈವನ್ ಆಗಿರುತ್ತೆ. ಬಟ್ ಎಲ್ಲಾ ಈವನ್ ನಂಬರ್ಸ್ ಇವ್ರಿಂದ ಡಿವೈಡ್ ಆಗಲ್ಲ. ಯಾರಪ್ಪ ಇದು ನೀರು? ನಿಮಗೆ ನಿನ್ನೆ ಕಾಲ್ ಮಾಡೋದಕ್ಕೆ ಕೇಳಿದ್ದೆ ತಾನೇ ನಾನು. ನೀವು ಆನ್ಲೈನ್ ಸ್ಟೂಡೆಂಟ್ಸ್ ಆದ್ರೆ ಕಾಲ್ ಮಾಡಿ ಕೇಳ್ಬೇಕಪ್ಪ. ನೀವು ಕ್ಲಾಸಿಗೆ ಬಂದು ಇದ್ ಮಾಡಿದ್ರೆ ಹೇಗೆ ಸರ್? ಹೆಂಗ್ ಸರ್ ಕಾಂಟ್ಯಾಕ್ಟ್ ಮಾಡೋದು ಅಂತ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿದ್ವಲ್ಲಪ್ಪ.
ಡನ್. ಏನಾಯ್ತು? ರೀನ ಯಾವ ತರ ಮಾಡ್ತಾ ಇದ್ವೋ ನೈನು ಎಕ್ಸಾಕ್ಟ್ ಆಗಿ ಅದೇ ತರ ಮಾಡ್ಬೇಕು. ಎಲ್ಲಾ ಅಂಕಿಗಳನ್ನ ಕೂಡಿಸ್ಬೇಕು, 9ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. 9ದು 11 ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಬಸವರಾಜ್ ಬೈ 8 ಕೊನೆಯ 3 ಅಂಕಿಗಳು 8ರಿಂದ ಭಾಗ ಆಗ್ಬೇಕು. ಇಲ್ಲ ಅಂತಂದ್ರೆ ಕೊನೆಯ 3 ಅಂಕಿಗಳು 000 ಇರ್ಬೇಕು, ಅವಾಗ 8ರಿಂದ ಭಾಗ ಆಗುತ್ತೆ ಅಂತ. ಅಂಡ್ ಬೈ 9 ಯಾವ ತರಪ್ಪ ಅಂದ್ರೆ 3ರದ್ದು ಯಾವ ತರ ಚೆಕ್ ಮಾಡ್ತಾ ಇದ್ವಿ, 3ರದ್ದು ಕೊಟ್ಟಿರುವ ಸಂಖ್ಯೆ ಅಂಕಿಗಳ ಮೊತ್ತ ಕಂಡಿಡಿದು 3ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ವಿ. ಅದೇ ತರನೇ 9ನ್ನು ಚೆಕ್ ಮಾಡ್ಬೇಕು. ಎಲ್ಲಾ ಕೊಟ್ಟಿರುವಂತ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ 9ರಿಂದ ಭಾಗ ಆದ್ರೆ ಕೊಟ್ಟಿರೋ ಸಂಖ್ಯೆ ಕೂಡ 9ರಿಂದ ಭಾಗ ಆಗುತ್ತೆ ಅಂತ. 9ರಿಂದ ನಿಮ್ಗೆ PYQ ಕ್ವಶನ್ಸ್ ಸಪರೇಟ್ ಆಗಿ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇರೋದು ನಾನು. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ PYQs ಸಪರೇಟ್ ಆಗಿ ನಿಮ್ಗೆ ಹ್ಯಾಂಡ್ ಔಟ್ ಬರುತ್ತೆ. ಸೊ ಹ್ಯಾಂಡ್ ಔಟ್ ಬಂದು ನಿಮ್ಗೆ ಸಪರೇಟ್ ಆಗಿ ಮಾಡ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಪೇಶನ್ಸ್ ಇರ್ಲಿ. ಫಸ್ಟ್ ಟಾಪಿಕ್ ಕಲೀರಿ, ಯಾವ್ದೇ ಆಗ್ಲಿ ಫಸ್ಟ್ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ನಿಮ್ಗೆ ಇನ್ನು ಯಾವ್ದು ಕ್ವಶನ್ ನಾನು ಸಾಲ್ವೇ ಮಾಡಿಲ್ಲ UPSC ಸಪರೇಟ್ ಆಗಿ ಒಂದು ಹ್ಯಾಂಡ್ ಔಟ್ ಬರುತ್ತೆ. 27 ಪೇಜ್ ಇದೆ ನಂಬರ್ ಸಿಸ್ಟಮ್ ಮೇಲೆ, 130 ಕ್ವಶನ್ಸ್ ಇದೆ, 135 ಹೆಚ್ಚೇ ಇದೆ ಇನ್ನು. ಅದೆಲ್ಲ ಸಾಲ್ವ್ ಮಾಡ್ತೀರಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದ್ರ ಡಿಫಿಕಲ್ಟಿ ಲೆವೆಲ್ ಏನಿರುತ್ತೆ, ನಾನು ಹೇಳಿದ್ದಕ್ಕೆ ಅಲ್ಲಿಗೆ ಮ್ಯಾಚ್ ಆಯ್ತಾ ಇಲ್ಲ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಥಿಯರಿ ಏನೇ ಹೇಳ್ತಾ ಇದ್ದೀನಿ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹ್ಯಾವ್ ಪೇಷನ್ಸ್. ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತೀನಿ, ಓಕೆನಾ? ಇಲ್ವಾ? ಇದೆಯಾ? ಓಕೆ. ಬೈ 9. ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ತಗೊಂಬಂದು ನಾನು ಏನಾದ್ರು ಕ್ವಶನ್ ಸಾಲ್ವ್ ಮಾಡಿಸಿದೆ ಅನ್ಕೊಳ್ಳಿ, ಕಾನ್ಸೆಪ್ಟ್ ಹೇಳಕ್ಕಾಗಲ್ಲ. ಕಾನ್ಸೆಪ್ಟ್ ಫಸ್ಟ್ ಅರ್ಥ ಆಗ್ಬೇಕು ನಿಮ್ಗೆ. ನಿಮಗೆ ಬೇರೆ ಕಡೆ ಎಲ್ಲೇ ಹೋದ್ರು ಹಂಗೇನೆ ಹೇಳೋದು, ಇಲ್ಲ ಅಂತಲ್ಲ. ಬಟ್ ಆ ಅಪ್ರೋಚ್ ಬೇಕು ಅಂತಂದ್ರೆ ನನ್ ಕ್ಲಾಸ್ ವರ್ತಿಲ್ಲ. ನಾನು ಫಸ್ಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ. ಅದಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದ್ಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಮೂವ್ ಆನ್ ಆಗ್ತೀನಿ. ಅಲ್ಲಿವರೆಗೂ ಇಲ್ಲ.
9ದು ಸಮ್ ಆಫ್ ದ ಡಿಜಿಟ್ಸ್ ಕೂಡ್ಸ್ಕೋಬೇಕು ಎಲ್ಲದನ್ನು. ಇದನ್ನ ಕೂಡಿಸಿ 7+2+5+4+3+6 27 ಆಗುತ್ತೆ. 27 9 ಇಂದ ಡಿವೈಡ್ ಆಗುತ್ತೆ. ಅದಕ್ಕೆ ಕೊಟ್ಟಿರೋ ಸಂಖ್ಯೆ ಕೂಡ 9 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ನಿಮ್ಗೊಂದು ಕ್ಲಾಸು ಫುಲ್ ಬರೀ ಕ್ವಶನ್ಸ್ ತಗೊಂಬಂದು ಅದನ್ನ ಮಾಡಿ ತೋರಿಸ್ತೀನಿ ತಗೊಳ್ಳಿ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅದನ್ನ ಯಾವ ತರ ಇರುತ್ತೆ ಅಂತ. ವಿತೌಟ್ ಥಿಯರಿ ಪಾರ್ಟ್ಸ್, ಜಸ್ಟ್ ಕ್ವಶನ್ ಮತ್ತೆ ಆನ್ಸರ್ ಇದು ಹಿಂಗ್ ಬಂದ್ರೆ ಹಿಂಗ್ ಮಾಡಿ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಅರ್ಥ ಆಗಿಲ್ಲ ಅಂದ್ರೆ ನನಗೆ ಇನ್ನೂ 20 ಸರಿ ಕೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರಲ್ಲಿ ಏನು ಡೌಟ್ ಇಟ್ಕೋಬೇಡಿ. ಅದಕ್ಕೆ ನಾನು ನಿನ್ನೆನು ಕಾಂಟ್ಯಾಕ್ಟ್ ಶೇರ್ ಮಾಡಿದ್ದೀನಿ. ಇಲ್ಲಿ ಕೇಳೋದಕ್ಕೆ ಎಜಿಟೇಟ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಕಾಲ್ ಮೀ ಅಂಡ್ ಆಸ್ಕ್ ಮೀ. ನಿನ್ನೆ ಅವ್ರು ಮಾಡಿದ್ರು ಸ್ಟೂಡೆಂಟ್ಸ್, ನೀವು ಮಾಡಿದ್ರಲ್ವಾ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಅವ್ರಿಗೆ ಡೌಟ್ ಇತ್ತು, ಅವ್ರು ಕೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದೆ, ಕ್ಲಿಯರ್ ಆಯ್ತು. ಏನೇ ಡೌಟ್ಸ್ ಇದ್ರು ಕೇಳಬೇಕು, ಕೇಳಿದ್ರೆ ಇದು ಬರುತ್ತೆ. ನಿಮ್ ಮೈಂಡ್ ಅಲ್ಲಿ ಏನಿದೆ ಅಂತೇಳಿ ನನಗೆ ಗೊತ್ತಾಗಲ್ಲ ಅಲ್ವಾ, ಐ ಆಮ್ ನಾಟ್ ಎ ಗಾಡ್ ಅಲ್ವಾ. ಸೊ ನಾನೇನ್ ದೇವ್ರಲ್ಲ ನಿಮ್ಮ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ನೀವ್ ಎಕ್ಸ್ಪ್ರೆಸ್ ಮಾಡಿದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು. ಸೊ ಆ ಒಂದು ಇದಿರ್ಬೇಕು ನಿಮ್ಗೆ, ಅರ್ಜಿ ಇರ್ಬೇಕು. ಈ ಭೂಮಿ ಮೇಲೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಕೇಳಿ, ಓಕೆನಾ? ಇದು ಬರ್ಕೊಳ್ಳೋದಕ್ಕಿಂತ ಮುಂಚೆ 3 ತರ ಕೆಟಗರಿ ಪೀಪಲ್ಸ್ ಇರ್ತಾರೆ. 3 ತರ, ನನ್ನ ಪ್ರಕಾರ ಹೇಳೋದಾದ್ರೆ 3 ತರ. ಇದಕ್ಕೆ ಒಂದು ಸಿಂಪಲ್ ಸ್ಟೋರಿ ಏನಂತಂದ್ರೆ, ಒಬ್ಬ ತಾಯಿಗೆ 3 ಮಕ್ಳು ಇರ್ತಾರೆ. ಓಕೆ, ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ಒಂದು ಎಣ್ಣೆ ಡಬ್ಬೆ ಇರುತ್ತೆ, ಆಯಿಲ್, ಕುಕಿಂಗ್ ಆಯಿಲ್ ತಗೊಂಬ ಅಂತ ಕಳಿಸ್ತಾರೆ. ಸರ್ 10 ರೂಪಾಯಿಗೆ ಏನ್ ಬರುತ್ತೆ, ಆ ಲಾಜಿಕ್ ಕುಡಿದ್ಬೇಡಿ. ಇವು ಅಜೂಮ್ 1947, ಓಕೆ. ಸೊ 10 ರೂಪಾಯಿಗೆ ಆಯಿಲ್ ತಗೊಂಬ ಅಂತ ಕಳಿಸ್ತಾರೆ ಫಸ್ಟ್ ಮಗನ್ನ. ಕಳಿಸಿದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ನು ಹೋಗ್ತಾನೆ ಅಂಗಡಿಲಿ ಆಯಿಲ್ ಹಾಕ್ಸ್ಕೊತಾನೆ 10 ರೂಪಾಯಿಗೆ, ಓಕೆನಾ. ಬರ್ಬೇಕಾದ್ರೆ ಕಲ್ಲಿಗೆ ಎಡಿಬಿಟ್ಟು ಬಿದ್ಬಿಡ್ತಾನೆ. ಬಿದ್ದು ಆ ಬಾಟಲ್ ಏನಿರುತ್ತಲ್ವಾ ಆಯಿಲು ಎಲ್ಲ ಚೆಲ್ಲೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ಅವ್ನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಓಕೆನಾ. ಅಳಕ್ ಸ್ಟಾರ್ಟ್ ಮಾಡಿದವನು, ಅವ್ರಮ್ಮ ಬರ್ತಾಳೆ, ಯಾಕೆ ಇನ್ನೂ ಬಂದಿಲ್ಲ ಅಂತ ನೋಡ್ಬಿಟ್ಟು ಅವ್ನು ಅಲ್ಲೇ ಅಳ್ತಾ ಇರ್ತಾನೆ. ಪರವಾಗಿಲ್ಲ ಬಿಡು ಅಂದ್ರೆ ಅವ್ನು ಕೇಳ್ತಿರಲ್ಲ, ಅಳ್ತಾನೇ ಇರ್ತಾನೆ. ಸರಿ ಆಯ್ತು ಬಿಡು ಅಂತೇಳಿ ಸಮಾಧಾನ ಮಾಡಕ್ಕೆ ಆಗಲ್ಲ, ಅವ್ನು ಅಳ್ತಾನೇ ಇರ್ತಾನೆ. ಆದ್ರೂ ಕರ್ಕೊಂಡು ಹೋಗ್ತಾರೆ ಮನೆಗೆ. ಕರ್ಕೊಂಡು ಹೋದ್ರು, ಅವ್ನು ಇನ್ನೂ ಅಳ್ತಾನೆ ಇರ್ತಾನೆ. ಮತ್ತೆ 2ನೇ ಮಗನ್ ಕರೀತಾರೆ ಅವ್ರ ತಾಯಿ. ಕರೆದಾಗ ಸೇಮ್ 10 ರುಪೀಸ್ ಬಾಟಲ್ ಕೊಟ್ಬಿಟ್ಟು ಎಣ್ಣೆ ಹಾಕ್ಸೋಮ್ಮ ಅಂತ ಕೊಡ್ತಾರೆ, ಓಕೆನಾ. ಸೊ ಅವ ಏನ್ ಮಾಡ್ತಾನೆ ಅಂತಂತಂದ್ರೆ, ಸೇಮ್ ಅವನು 10 ರೂಪಾಯಿ ಎಣ್ಣೆ ಹಾಕ್ಸ್ಕೊತಾನೆ, ವಾಪಸ್ ಬರ್ತಾ ಇರ್ತಾನೆ. ಬರ್ಬೇಕಾದ್ರೆ ಅವನು ಎಡಿ ಬೀಳ್ತಾನೆ, ಬಾಟಲ್ ಹೊಡಿಯಲ್ಲ, ಅರ್ಧ ಎಣ್ಣೆ ಚೆಲ್ ಹೋಗುತ್ತೆ ಈ ಸರಿ, ಓಕೆನಾ. ಅವನು ಮನೆಗ್ ಬರ್ತಾನೆ. ಮನೆಗ್ ಬಂದು ಏನ್ ಹೇಳ್ತಾನಪ್ಪ ಅಂತಂತಂದ್ರೆ, ಅರ್ಧ ಎಣ್ಣೆ ಚೆಲ್ಲೋಗ್ಬಿಡ್ತವ, ಬಟ್ ಅರ್ಧ ಎಣ್ಣೆ ನಾನು ಉಳಿಸ್ಕೊಂಡ್ ಬಂದಿದ್ದೀನಿ, ಇನ್ನು ಬಾಟಲ್ ಹೊಡಿಲಾರ್ದೆ ಅಂತಂತ ಹೇಳ್ತಾನೆ, ಓಕೆನಾ. ಸರಿ ಬಿಡಪ್ಪ ಆಯ್ತು ಅಂತೇಳಿ ಅವ್ರಮ್ಮ ಖುಷಿಪಟ್ಟು ಆಯ್ತು ಅಂತ. ಮತ್ತೆ 3ನೇ ಮಗನ ಸೇಮ್ ಬಾಟಲ್ ಕೊಟ್ಬಿಟ್ಟು 10 ರೂಪಾಯಿ ಎಣ್ಣೆ ಹಾಕ್ಸೊಂಬ ಅಂತ ಕಳಿಸ್ತಾಳೆ. ಸೊ ಅವಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಸೇಮ್ 10 ರೂಪಾಯಿದ ಎಣ್ಣೆ ಹಾಕ್ಸ್ಕೊತಾನೆ ಬಾಟಲ್ ಅಲ್ಲಿ. ಮತ್ತೆ ಬರ್ಬೇಕಾದ್ರೆ ಎಡುತ್ತಾನೆ, ಬೀಳ್ತಾನೆ, ಓಕೆನಾ. ಅರ್ಧ ಎಣ್ಣೆ ಚೆಲ್ಲೋಗುತ್ತೆ, ಬಾಟಲ್ ಹೊಡಿಯಲ್ಲ, ಹೋಗ್ತಾನೆ ಅವನು. ಅವಾಗ ಅವ್ರ ಅಮ್ಮನ್ಗೆ ಹೇಳ್ತಾನೆ, ಅಮ್ಮ ಬಾಟಲ್ ಹೊಡೆದಿಲ್ಲ, ಅರ್ಧ ಎಣ್ಣೆ ಚೆಲ್ಲಿದೆ, ಇದ್ ತಗೋ, ನನ್ ಮನೆ ಒಳಗಡೆ ಬರಲ್ಲ. ಇನ್ನು ಅರ್ಧ ಎಣ್ಣೆ ಏನ್ ನಾನು ಚೆಲ್ಲಿದ್ದೀನಲ್ವಾ, ಅದನ್ನ ನಾನು ಹೊರಗಡೆ ಹೋಗ್ಬಿಟ್ಟು ದುಡ್ಕೊಂಬಂದು 5 ರೂಪಾಯಿ, ಆ 5 ರೂಪಾಯಿ ಎಣ್ಣೆ ತಗೊಂಡೆ ಮನೇಲಿ ಬರ್ತೀನಿ ಅಂತ ಹೇಳ್ತಾನೆ, ಓಕೆನಾ. ಇಲ್ಲಿ 3 ತರ ಮಕ್ಕಳಾದ್ರು, ಓಕೆನಾ. ಸಿ ಸ್ಯಾಟ್ ಅಂದ್ರೂ ಕೂಡ 3 ತರ ಕೆಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ನನ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಫಸ್ಟಿಗೆ, ಮೆಂಟಲ್ ಸಿ ಸ್ಯಾಟ್ ನಂದಲ್ಲೇ ಅಲ್ಲ, ಬರೀ ಅಳೋರು. ಅವ್ರಮ್ಮ ಏನ್ ಸಮಾಧಾನ ಓಲ್ ಬಿಡು ಅಂತಂದ್ರು ಕೂಡ ಕೇಳಲ್ಲ ಅವರು. ನಂದು ಅಲ್ಲೇ ಅಲ್ಲ ಅದು, ನಾನ್ ಕನ್ನಡ ಮೀಡಿಯಂ, ಅದು ನನ್ BA ಬ್ಯಾಕ್ ಗ್ರೌಂಡ್, ನಿಮ್ಗೆ ಏನ್ ಗೊತ್ತು, ಸುಮ್ನಿರಪ್ಪ. ಏನ್ ಹೇಳಿದ್ರು ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಇರುತ್ತೆ. ನಾನ್ BA BCom ಅದು ಇದು ಎಲ್ಲ, ಸಾರ್ ನನ್ ಟೇಬಲ್ಸೇ ಕಲ್ತಿಲ್ಲ ಸಾರ್, ನೀವೇನ್ ಕಲಿಸ್ತೀರಾ ಸಿ ಸ್ಯಾಟ್ ನನಗೆ ಅಂತಿರ್ತಾರೆ. ಅವ್ರು ಎಷ್ಟ್ ಹೇಳಿದ್ರು ಅಷ್ಟೇ ಹಳ ಕೆಟಗರಿ ಅಂತ ಅರ್ಥ, ಹಳೋ ಕೆಟಗರಿ. ಇನ್ನು 2ನೇ ಕೆಟಗರಿ ಯಾರಪ್ಪ ಅಂತಂದ್ರೆ, ಈಸಿ ಈಸಿ ಟಾಪಿಕ್ಸ್ ಅರ್ಧ ಕಲ್ತಿರ್ತಾರೆ, ಅರ್ಧ ಎಣ್ಣೆ ತಗೊಂಬಂದಿರ್ತಾರೆ ನೋಡಿ. ಕ್ಯಾಲೆಂಡ್ರು, ಕ್ಲಾಕು, ಆಮೇಲೆ ಇವು ನಂಬರ್ ಸೀರೀಸು, ಇಂಥವ್ ಕಲ್ತ್ಬಿಡೋಣ ಸಾಕು ನಮ್ಗೆ, ಬೇರೆದೇನ್ ಬೇಡ, ಇದ್ರ ಬಂದಿದ್ರಾಗೆ ಪಾಸ್ ಮಾಡ್ಕೊಂಬಿಡಮ್ ಸಾಕು ಅಂತೇಳಿ ಫಿಕ್ಸ್ ಆಗ್ಬಿಟ್ಟಿರ್ತಾರ. ಅಷ್ಟಕ್ಕೆ ಫಿಕ್ಸ್ 2ನೇ ಮಗನ್ ಕೆಟಗರಿ ಅವ್ರು. 3ನೇ ಮಗನ್ ಕೆಟಗರಿ ಯಾರಪ್ಪ ಅಂತಂತಂದ್ರೆ, ಅವ್ರು ಎಷ್ಟು ಕಲ್ತಿರ್ತಾರೋ ಅದಕ್ಕೆ ಎಕ್ಸ್ಟ್ರಾ ನಾನು ಹಾರ್ಡ್ ವರ್ಕ್ ಮಾಡಿ ಇನ್ನೂ ಕಲಿಬೇಕು, ಕಂಪ್ಲೀಟ್ ಆಗಿ ಕಲ್ತ್ರೇನೆ ನಾನು ಇದಾಗ್ತೀನಿ ಅಂತ ಇರ್ತಾರೆ. ಸೊ ಈ 3 ಕೆಟಗರಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ವೆನ್ ಇಟ್ ಕಮ್ಸ್ ಟು ಸಿ ಸ್ಯಾಟ್.
ಓಕೆನಾ? ಯಾವಾಗ್ಲೂ 3ನೇ ಕ್ಯಾಟಗರಿ ಆಗಿ. ಫಸ್ಟ್ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ಯಾರು ಕ್ಲಿಯರ್ ಮಾಡಲ್ಲ ಎಕ್ಸಾಮ್, ಹೇಳ್ತಾ ಇದ್ದೀನಿ ನಾನು. ಸಿ ಸ್ಯಾಟ್ ಅಂತ ಬರುತ್ತಲ್ಲ, ಅದನ್ನ ಕ್ಲಿಯರ್ ಮಾಡಕ್ ಸಾಧ್ಯನೇ ಇಲ್ಲ. ಥರ್ಡ್ ಕ್ಯಾಟಗರಿ ಆಗ್ಬೇಕು. ನಾನು ಏನ್ ಹೇಳ್ತೀನೋ ಅದನ್ನ ನೀವು ಕ್ಯಾರಿ ಮಾಡ್ಬೇಕು. ಐ ಕ್ಯಾನ್ ಫಿಲ್ ಇಟ್ ಓನ್ಲಿ ಹಾಫ್ ಆಫ್ ದ ಬಾಟಲ್. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಟು ಫಿಲ್ ಇಟ್ ಯುವರ್ ಓನ್. ಸೊ ರೆಸ್ಟ್ ಏನಿದೆ ಅಲ್ವಾ, ನೀವು ಶ್ರಮ ಪಡ್ಬೇಕು. ಅದಕ್ಕೆ ದುಡಿಬೇಕು. 5 ರೂಪಾಯಿ ದುಡಿದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅದನ್ನ ಹಾಕ್ಸ್ಕೊಂಡು ಫಿಲ್ ಮಾಡ್ಕೊಂಡ್ ಬರ್ಬೇಕು. ಅದು ನಿಮ್ ಕೈಯಲ್ಲಿದೆ, ನಮ್ ಕೈಯಲ್ಲಿ ಏನು ಇಲ್ಲ. ಸೊ ಆ ಕ್ಯಾಟಗರಿ ಆದ್ರೆ ಮಾತ್ರ ನೀವು ಸಿ ಸ್ಯಾಟ್ ನ ಕ್ಲಿಯರ್ ಮಾಡ್ತೀರಾ, ಇಲ್ಲಾಂದ್ರೆ ಇಲ್ಲ. ಇದಂತೂ 100% ಹೇಳ್ತಿದ್ದೀನಿ ನೋಡಿ. ನಾನು ಒಂದೇ ಹೇಳ್ತಿದ್ದೀನಿ, ಪ್ರತಿ ಬ್ಯಾಚ್ಗೂ ಪ್ರತಿ ಇದಕ್ಕೂ ನಾನು ಒಂದೇ ಹೇಳೋದು, ಡೋಂಟ್ ವರಿ ಅಬೌಟ್ ಕ್ವಶನ್ಸ್ ಅಂಡ್ ಎನಿಥಿಂಗ್. ವೇಟ್ ಮಾಡಿ, ಫಸ್ಟ್ ಥಿಯರಿನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಥಿಯರಿ ಅರ್ಥ ಆದ್ರೇನೆ ಈ ಪ್ರಾಬ್ಲಮ್ ಓಕೆ ಹಿಂಗ್ ಬಂದಾಗ ಹಿಂಗ್ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಈಗ UPSC ಕ್ವಶನ್ ತಗೊಂಬಂದೆ ಅನ್ಕೊಳ್ಳಿ, ನೀವು ಥಿಯರಿ ಎಲ್ಲ ಕೇಳಿದ್ರಿ, ಕೊಟ್ಟ ತಕ್ಷಣ ನೀವೇನ್ ಸಾಲ್ವ್ ಮಾಡಲ್ಲ, ಯಾರು ಸಾಲ್ವ್ ಮಾಡಲ್ಲ. ನಾನು ಹೇಳ್ತಿದ್ದೀನಿ ಕೇಳಿ, ಒಂದ್ 3ರಿಂದ 4 ಕ್ವಶನ್ ಸಾಲ್ವ್ ಮಾಡ್ತೀರಾ 130 ಕ್ವಶನ್ ಅಲ್ಲಿ ಅಷ್ಟೇ. ಥಿಯರಿ ಹೇಳಿದ್ಮೇಲೆ ಗುಣ. 3ರಿಂದ 4 ನೀವು ಓನ್ ಆಗಿ ಸಾಲ್ವ್ ಮಾಡಕ್ಕಾಗದ್ 3ರಿಂದ 4 ಅಷ್ಟೇ. ಅದಕ್ಕಿಂತ ಹೆಚ್ಚು ಮಾಡಕ್ ಸಾಧ್ಯನೇ ಇಲ್ಲ ನೀವು. ಬಟ್ ಆ 130 ಕ್ವಶನ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಆ ಸಾಲ್ವ್ ಮಾಡಿ ತೋರ್ಸಾದ್ಮೇಲೆ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಬರುತ್ತೆ. ಅವಾಗ ಹಿಂಗ್ ಬಂದಾಗ ಹಿಂಗ್ ಮಾಡ್ಬೇಕು, ಅವಾಗಿಂದ ನಿಮ್ ವರ್ಕ್ ಸ್ಟಾರ್ಟ್ ಆಗ್ಬೇಕು. ಅಲ್ಲಿವರೆಗೂ ನೀವು ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಯಾರ ಆನ್ಸರ್ ಏನೇ ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ನಿಮ್ದು ನಾಲೆಡ್ಜ್ ನ ನೀವು ಗೇನ್ ಮಾಡೋದಕ್ಕೆ ಬಂದಿದ್ರೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಇರ್ಲಿ. ಬೇರೆಯವ್ರದ್ ಕಂಪೇರೇ ಮಾಡಕ್ ಹೋಗ್ಬೇಡಿ. ನೀವು ಆನ್ಸರ್ ಮಾಡಿದ್ರು, ಫಸ್ಟ್ ಆನ್ಸರ್ ಮಾಡೋರ್ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತೀನೋ ನಾನು, ಲಾಸ್ಟ್ ಆನ್ಸರ್ ಮಾಡೋರ್ಗೂ ಅಷ್ಟೇ ಪ್ರಿಯಾರಿಟಿ ಇರುತ್ತೆ ಇಲ್ಲಿ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೆಲ್ಲರೂ ಈಕ್ವಲ್. ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಬೇರೆ ಬೇರೆ ಕಾಣ್ಬೋದು. ಅವ್ರು ಫಾಸ್ಟ್ ಆಗಿ ಹೇಳ್ತಾರೆ, ಅವ್ರು ಸ್ಲೋ ಆಗಿ ಹೇಳ್ತಾರೆ, ಇಲ್ಲ ಇನ್ನೂ ಹೇಳೋದಿತ್ತು ಹೇಳಿಲ್ಲ, ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ. ನೀವೇನಾದ್ರೂ ಇದ್ ಮಾಡ್ಕೊಳ್ಳಿ. ನಾನ್ ಇಲ್ಲಿಂದ ನೋಡಿದಾಗ ಎಲ್ರು ಈಕ್ವಲ್ ಆಗೇ ಇರ್ತೀರಾ. ನಾನ್ ಆತರ ಏನಾದ್ರು ಡಿಫ್ರೆನ್ಶಿಯೇಟ್ ಮಾಡಿದಾಗ ನೀವು ಬಂದು ನನಗೆ ಕ್ವಶನ್ ಮಾಡ್ಬೋದು ಬೇಕಾದ್ರೆ. ಬಟ್ ಆ ಕಲಿಯೋ ಅಂತ ಇದು ಅರ್ಜು ನಿಮ್ಮಲ್ಲಿ ಇರ್ಬೇಕಷ್ಟೇ. ನೀವು ಎಲ್ಲಿವರೆಗೂ ಕಲಿತೀನಿ ಅಂತೀರೋ ನಾ ಅಲ್ಲಿವರೆಗೂ ಕಲಿಸ್ತೀನಿ. ಅದ್ರ ಜೊತೆಗೆ ಪೇಶನ್ಸ್ ಇರ್ಲಿ ಸ್ವಲ್ಪ. ಈಗ ಹೇಳಿದ ತಕ್ಷಣ ನನಗೆ ಇಮಿಡಿಯೇಟ್ಲಿ ಬಂದ್ಬಿಡೋ ಅನ್ನೋದಕ್ಕೆ ಅದೇನ್ ಇದಲ್ಲ. ನಾನು ಈ ಲೆವೆಲ್ ಟೀಚ್ ಮಾಡೋದಕ್ಕೆ 6 ವರ್ಷ ತಗೊಂಡಿದ್ದೀನಿ. ನೀವು 1 ತಿಂಗಳಲ್ಲಿ ಎಲ್ಲ ಬಂದ್ಬಿಡ್ಬೇಕು ಸಿ ಸೆಟ್ ಅಂದ್ರೆ ಹೆಂಗ್ ಬರುತ್ತೆ? ಅದಂಗ್ ಬರಲ್ಲ. ನಿಮ್ ಶ್ರಮ ಬೇಕು, ಅದಕ್ಕೆ ವರ್ಕ್ ಮಾಡ್ಬೇಕು. ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಂದ ಬರೀ ನಿಮಗೆ ಪ್ರಾಕ್ಟೀಸ್ ಪ್ರಾಬ್ಲಮ್ ಏನ, ಬರೀ ನೀವೇ ಮಾಡೋದ್ ಬರುತ್ತೆ. ಇಲ್ಲಿವರೆಗೂ ಏನು ಬಂದಿಲ್ಲ, ಇನ್ನು ಕಡಿಮೆನೆ ಬಂದಿರೋದು. ನೆಕ್ಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಬರೀ ನೀವೇ ಮಾಡೋದಿರುತ್ತೆ ಈಗ. ನಾವ್ 10ರಿಂದ ಭಾಗ ಆಗುತ್ತೆ ಇಲ್ಲ ಅಂತ ಯಾವ ತರ ಕಂಡು ಹಿಡಿತೀವಪ್ಪ ಅಂತಂದ್ರೆ, ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು 0. ಬೈ 11 ಯಾವ ತರಪ್ಪ ಅಂತಂದ್ರೆ, 11 ಯಾವ ತರ ಅಂತಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ಒಂದ್ ಸಂಖ್ಯೆನ, ಓಕೆನಾ? ಸೊ ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆನ ಕೂಡಿಸ್ತಾ ಹೋಗಿ, ಅದ್ ಎಷ್ಟು ದೊಡ್ಡ ನಂಬರ್ ಆದ್ರೂ ಕೊಟ್ಟಿರ್ಲಿ, ಓಕೆನಾ? ಸೊ ಔಟ್ರನ್ನ ಸಪರೇಟ್ ಆಗಿ ಕೂಡಿಸ್ಕೊಳ್ಳಿ. ಇಲ್ಲಿಂದ 1 2 3 1 2 3 1ನ್ನ ಸಪರೇಟ್ ಆಗಿ ಕೂಡಿಸ್ಕೊಂಡ್ರಿ. ಇನ್ನು ಉಳಿದಿರೋದನ್ನ ಸಪರೇಟ್ ಆಗಿ ಕೂಡಿಸ್ಕೊಳ್ಳಿ. 2 ಮತ್ತೆ 4 2 + 4 6. ಅವುಗಳ ಮಧ್ಯೆ ವ್ಯತ್ಯಾಸ, ಡಿಫ್ರೆನ್ಸ್ 0 ಬಂದ್ರೆ ಆ ಸಂಖ್ಯೆ 11ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಐ ಹ್ಯಾವ್ ಗಿವನ್ ಡೆಫಿನೇಷನ್ ಹಿಯರ್. ಸಮ್ ಆಫ್ ಈವನ್ ಪ್ಲೇಸಸ್, ಹಿಯರ್ ಇಟ್ ಈಸ್. ಇಲ್ಲಿ ಈವನ್ ಅಂತ ಬರ್ಕೊಳ್ಳಿ. ಈವನ್
Sum of odd places, sum of even places should be 0 or multiple of 11. ಲಾರ್ಜ್ ನಂಬರ್ ಕೊಟ್ಟಾಗ ಕೂಡ ಈಸಿ ಆಗುತ್ತಲ್ಲ, ಜಸ್ಟ್ ನೀವು ಏನ್ ಮಾಡ್ಬೇಕು ಹೇಳಿ, ಇದ್ ಮಾಡ್ಕೋಬೇಕು. ನಾನು ಮಾಡಿ ತೋರಿಸ್ತೀನಿ ತಗೊಳ್ಳಿರಿ. 7 ಮೆಥಡ್ ಗೊತ್ತಾಗಿದೆ ಅಲ್ವಾ, 7 ಇಂದ ಯಾವ ತರ ಅಂತ. ಇದನ್ನ ಆ ತರಾನು ಮಾಡ್ಬೋದು. ಬಟ್ ಏನಂತಂದ್ರೆ ಈಗ 9141 ಇದೆ ಅಲ್ಲಪ್ಪ, ಇದನ್ನ ರಿಮೂವ್ ಮಾಡಿ. ರಿಮೂವ್ ಮಾಡಿದ್ರೆ ಮೈನಸ್ ಮಾಡಿ, ಡೈರೆಕ್ಟ್ ಆಗಿ ಡಬಲ್ ಮಾಡಬಾರ್ದು. ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 913. ಮತ್ತೆ 3ನ ತೆಗೆದ್ಬಿಡಿ. 3ನ ತೆಗೆದ್ಬಿಟ್ಟು ಇದರಲ್ಲಿ ಮೈನಸ್ ಮಾಡಿ. 88 ಆಯ್ತಾ? ಮತ್ತೆ 88 11ರಿಂದ ಹೋಗುತ್ತಾ? ಹಂಗಾದ್ರೆ ಕೊಟ್ಟಿರೋ ಸಂಖ್ಯೆ ಕೂಡ ಹೋಗುತ್ತೆ. ಆಲ್ಟರ್ನೇಟಿವ್ ಮೆಥಡ್ ಬೇಕು ಅಂತಂದ್ರೆ, ಇಫ್ ಯು ನೀಡ್ ಎನ್ ಆಲ್ಟರ್ನೇಟಿವ್ ಮೆಥಡ್, ಜಸ್ಟ್ ರಿಮೂವ್ ಅಂಡ್ ಸಬ್ಟ್ರಾಕ್ಟ್, ರಿಮೂವ್ ಅಂಡ್ ಸಬ್ಟ್ರಾಕ್ಟ್, ರಿಮೂವ್ ಅಂಡ್ ಸಬ್ಟ್ರಾಕ್ಟ್. ಎಲ್ಲಿವರೆಗೂ? 11 ಬರೋವರೆಗೂ. ಇದನ್ನು ಬರ್ಲಿಲ್ಲ ಅಂದ್ರೆ 8ರಲ್ಲಿ 8 ಹೋದ್ರೆ 0. 0 ಬಂತು ಅಂದ್ರೆ ಡಿವೈಡ್ ಆಗುತ್ತೆ ಅಂತ ಅರ್ಥ ಆಗ್ತಾ ಇದೆಯಾ? ಸೊ ಆ ತರ. ನಾವು ಇಫ್ ಯು ಟೇಕ್ ಎನಿ ಲಾಂಗ್ ನಂಬರ್ಸ್, the given number, then is this number divisible by 11 or not? ಸೊ ಈಗ ಒಂದೊಂದೇ ತೆಗೆದ್ಬಿಟ್ಟು ಸಬ್ಟ್ರಾಕ್ಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ಅದನ್ನೇ ಈ ತರ ತಗೊಂಬಿಡಿ. 7 + 3 10, 10 + 4 14, 14 + 6 20, 20 + 9 29 ಆಯ್ತು ಒಂದ್ ಕಡೆ. ಈಗ ಇದನ್ನ ತಗೊಳ್ಳಿ. 2 + 2 4 + 1 5 + 2 -7 ಎಷ್ಟು ಬಂತು? 22. 22 11 ಇಂದ ಹೋಗುತ್ತಾ? then this number is divisible by 11. ಬರಲ್ಲ. ಓಕೆ, ಸೊ ದಟ್ಸ್ ವೈ ವಿ ಆರ್ ಲರ್ನಿಂಗ್ ಫಾರ್ ಈಚ್ ನಂಬರ್ ಡಿಫ್ರೆಂಟ್ ಅಪ್ರೋಚಸ್. ಎಲ್ಲದಕ್ಕೂ ಸೇಮ್ ಇದ್ರೆ ಒಂದೇ ಮೆಥಡ್ ಮಾಡ್ತಾ ಇದ್ವಿ ನಾವು. ಎಲ್ಲ ಇದಕ್ಕೂ ಬೇರೆ ಬೇರೆ ಮೆಥಡ್ ಇದೆ. ಓಕೆ, ನಾವು ನೆಕ್ಸ್ಟ್ ನಂಬರ್ಸ್ ಬೈ 12. 6 ಯಾವ ತರ ಮಾಡ್ತಾ ಇದ್ವಿ ಹೇಳಿ? ವೆದರ್ ದ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 6 ಆರ್ ನಾಟ್. ಹೌ ಯು ಯೂಸ್ ಟು ಡೂ? 2 and 3. ಈಗ ನೆಕ್ಸ್ಟ್ ಬರೋ ನಂಬರ್ಸ್ ಎಲ್ಲ ಮಲ್ಟಿಪಲ್ ಆಫ್ 2 ನಂಬರ್ಸ್ ತಗೋಬೇಕು ನೀವು. ನಾವು ದಿಸ್ ಕ್ಯಾನ್ ಬಿ ಡನ್ 4 × 3. 4 3 ಎಷ್ಟು? 12. ಹಾಗಾದ್ರೆ ಒಂದ್ ಸಂಖ್ಯೆ 12ರಿಂದ ಭಾಗ ಆಗ್ಬೇಕು ಅಂತಂದ್ರೆ ಆ ಸಂಖ್ಯೆ 4ರಿಂದನೂ ಭಾಗ ಆಗ್ಬೇಕು, 3ರಿಂದನೂ ಭಾಗ ಆಗ್ಬೇಕು. ಕೊಟ್ಟಿರೋಂತ ಸಂಖ್ಯೆ 4ರಿಂದನೂ ಭಾಗ ಆಗ್ತಾ ಇದೆ, 3ರಿಂದನೂ ಭಾಗ ಆಗ್ತಾ ಇದೆ. ಈಗ 9 1 2 ಅಂತ ತಗೊಳ್ಳಿ. ಈ ಸಂಖ್ಯೆ 3ರಿಂದ ಭಾಗ ಆಗ್ತಾ ಇದೆಯಾ? 9 + 1 10, 10 + 2 is 12. 12 is divisible by 3. Is this number divisible by 4? 4 ಇಂದ ಯಾವ ತರ ಚೆಕ್ ಮಾಡ್ತೀರಾ? Last 2 digits. 4 3s are 12. So this is also. That's why this number is also divisible by 12. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಬೈ 13 ಬಿಟ್ಬಿಡಿ. 14. 13 is again 7 ಮೆಥಡ್ ತರಾನೇ ಬರುತ್ತೆ. ಐ ವಿಲ್ ಟೆಲ್ ಲೇಟರ್ ಎಂಡ್. ನಾವು 14 ಏನಂತ ಬರೀಬಹುದು? 7 × 2. ಯಾವ ಸಂಖ್ಯೆ 7ರಿಂದನೂ ಭಾಗ ಆಗುತ್ತೆ ಮತ್ತೆ
2ರಿಂದನೂ ಭಾಗ ಆಗುತ್ತೆ, ಆ ಸಂಖ್ಯೆ 14 ಇಂದನೂ ಆಗುತ್ತೆ. ನೆಕ್ಸ್ಟ್ ಬೈ 15 ಯಾವ ತರ ಬರೀತೀರಾ? ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 15 ಬರುತ್ತೆ? 5 into 3. If the number is divisible by 5 and also 3 is also divisible by 15. 16 ಗೊತ್ತಿದೆ. 2, 4, 8, 16, 32 ಅವೆಲ್ಲ ಹೇಳಿದ್ದೆ. ನೆಕ್ಸ್ಟ್ 17 ಬಿಡಿ. ನೆಕ್ಸ್ಟ್ 18 ತಗೊಂಡ್ರೆ 18 ಏನಂತ ಬರೀಬಹುದು? 9 into 2 ಅಥವಾ 6 into 3. ನಾವು 9 into 2. ಈಗ 6 into 3 ಅಂತ ತಗೊಂಡ್ರೆ 6 ನ ಮತ್ತೆ ನೀವ್ ಹೆಂಗ್ ಚೆಕ್ ಮಾಡ್ತೀರಿ ಹೇಳಿ? 2 into 3. ಈಗ ನೋಡಿ ಇದನ್ನ ಟೋಟಲ್ 2 into 3 into 3. 3 3 ಎಷ್ಟಾಯ್ತು? 9. ಸೊ 9ರಿಂದ 2ರಿಂದ ಚೆಕ್ ಮಾಡಿ ಅಷ್ಟೇ. ಸರ್ ಯಾಕೆ ಬರೀ 9 2 ತಗೊಂಡಿದ್ದೀರಾ? 6 into 3 ತಗೋಬೋದಲ್ಲ. 6 into 3 ತಗೊಂಡ್ರೆ ಸೇಮೆ. ಮತ್ತೆ 6 ಏನಂತ ಬರೀಬೇಕು ನೀವು? 2 into 3 ಚೆಕ್ ಮಾಡ್ಬೇಕಾ? ಸೊ ಅದನ್ನೇ 2 into 3 ಅಂತ ಬರ್ದೆ 6 ಜಾಗದಲ್ಲಿ. 3 ಹಾಗೆ ಬರ್ದಿದ್ದೀನಿ. 3 into 3 ಏನಾಯ್ತು? 9. 9 2 ಇಂದ ಚೆಕ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ನೆಕ್ಸ್ಟ್ ನಂಬರ್ಸ್ ಎಲ್ಲ ಈ ತರ ಇರುತ್ತೆ. ನಾವು ವಿ ಲೆಫ್ಟ್ ಇನ್ ಬಿಟ್ವೀನ್ ಬೈ 13. ಓಕೆನಾ? ನಾವು if I take 338, you remove this number, remove. Okay, now multiply with 4. Multiply with 4. Now 8 4s are 32. Now this 32 is added to this number. Add ಮಾಡ್ಬೇಕು ಈಗ, ಕಳೆಯೋದಲ್ಲ. 32 ಎಷ್ಟಾಯ್ತು? 65. 65 13ರಿಂದ ಹೋಗುತ್ತಾ? 13 5 ಎಷ್ಟು? 13 5s are 65. That's why this number 338 is also divisible by 13. Okay, now if you take by, which number we left? 17. Now 17 is same, but the difference is you have to multiply with 5 plus add. Into 5 add, into 5 add, into 5 plus addition, plus addition. Is that clear? So you no need till 17 or 19. These numbers not going to ask 13, 17, 19, 23. Prime numbers, they are not going to ask in exams because they consume lot of time. For a given question, ಪ್ರತಿ ಒಂದು ಕ್ವಶನ್ಗೆ ಇಷ್ಟೇ ಟೈಮ್ ಅಂತೇಳಿ ಫಿಕ್ಸ್ ಇರುತ್ತೆ. ಆ ಕ್ವಶನ್ ನಾವು ಆನ್ಸರ್ ಮಾಡಕ್ ಆಗುತ್ತಾ ಇಲ್ಲ ಅನ್ನೋ ಇದ್ರ ಮೇಲೆನೆ ಆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಟ್ ದೇವರ್ ನೋ ಕ್ವಶನ್ಸ್ ಆಲ್ಸೋ ಆನ್ ದಿಸ್ 13 and 17 and all. Okay, so don't worry about 13 and 17, 19, 23 prime numbers. Remaining numbers you can write multiple of 2 numbers. 21 ನ ಯಾವ ತರ ಬರೀತೀರಾ? 7 into 3, right? 22 ನ 11 into 2. 24 ನ ಯಾವ ತರ ಬರೀತೀರಾ? 6 4s ಅಥವಾ 8 3s. You can write any order, 8 into 3 or 6 into 4. So rest of the number you can calculate this. 6 ಬರುತ್ತೆ. 18ಕ್ಕೆ ಬರ್ದಿದ್ವಲ್ಲೋ? ಬರ್ತದ, ಯಾವ್ದಾದ್ರು ಬರೀ ನೀನು. 18 ಐತಲ್ಲ, ಈಗ ಅದನ್ನೇ ಹೇಳದ್ನಲ್ಲೋ. ನೆಕ್ಸ್ಟ್ ಈಗ 18 ಐತಲ್ಲಪ್ಪ, 18 ಇದೆ ಅಲ್ವಾ? ಇದನ್ನ 6 into 3 ಅಂತ ಬರೀತಿ. ಯಾವ್ದಾ? ಈ 6ದ್ ಹೆಂಗ್ ಚೆಕ್ ಮಾಡ್ತೀಯ ಹೇಳ? 2 into 6ದು ಚೆಕ್ ಮಾಡ್ಬೇಕು ನೀನು, ಹೌದಾ ಇಲ್ಲ? 18 ಚೆಕ್ ಮಾಡ್ಬೇಕಂದ್ರೆ 6 ಮಗ್ಗಿಲ್ ಹೋಗುತ್ತಾ ಇಲ್ಲ ಅಂತ ನೋಡ್ಬೇಕು, 3 ಮಗ್ಗಿಲ್ ನೋಡ್ಕೋಬೇಕು, ಹೌದಾ? 6 ಮಗ್ಗಿಲ್ ಹೋಗುತ್ತಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡ್ತೀನಿ ನೀನು? 2ರಿಂದ ಹೋಗುತ್ತಾ ಇಲ್ಲ, 3ರಿಂದ ಹೋಗುತ್ತಾ ಇಲ್ಲ ಅಂತ ನೋಡ್ತೀವಿ. ಅವಾಗ ಟೋಟಲ್ ಎಷ್ಟಾಯ್ತು? ಇದು 2 into 3 ಆಯ್ತು, ಇದು ಇಂಟು 3. 3 into 3 ಎಷ್ಟಾಯ್ತು? 9. 9 into 2 ಮಾಡಿದ್ರು ಸೇಮೆ, 6 into 3 ಮಾಡಿದ್ರು ಸೇಮೆ. ಯಾವ್ದಾದ್ರು ಮಾಡಿ ನೀವು. ಓಕೆ, ರೈಟ್ ಡೌನ್. ನೆಕ್ಸ್ಟ್ ಜಸ್ಟ್ ಯು ಕೀಪ್ ಇಟ್ ಮಲ್ಟಿಪಲ್ ಆಫ್ 2 numbers. 6 into 2 12ಗೆ ಬರುತ್ತೆ. 12ಗೆ ನಾನು 4 into 3 ತಗೊಂಡಿದ್ದೀನಿ. ನೀವು 6 into 2 ತಗೊಂಡ್ರೆ 6 ನ ಮತ್ತೆ ಏನಂತ ಬರೀತೀವಿ ಹೇಳಿ? 2 into 3. 2 3 2 ಆಗುತ್ತೆ. 2 2s ಎಷ್ಟು? 4 into 3 ಆಗುತ್ತೆ. ಮತ್ತೆ 12 ನ 6 into 2 ಅಂತ ಬರೆದ್ರೆ ಇದನ್ನ ಏನಂತ ಬರಿತೀನಿ? 3 into 2.
ನಾವ್ ಇವೆರಡನ್ನ ಗುಣಿಸ್ದೆ. 2 × 2 ಎಷ್ಟಾಯ್ತು? 4. 4 × 3 ಅಂತಂದ್ರು ಒಂದೇ, 6 × 2 ಅಂದ್ರು ಒಂದೇ. ದಿಸ್ ಒನ್ ಇಂಟು 5 addition alwa is subtraction, sorry. 17 is subtraction. 19 also you just write down. Into 13 into 2 addition. By 17 last digit ಗೆ into 5 ಉಳಿದಿರೋದ್ರಲ್ಲಿ ಕಳಿಬೇಕು. 19 ಆದ್ರೆ into 2 ಕೂಡ್ಬೇಕು. 7 ಗೆ ಎಕ್ಸಾಕ್ಟ್ ಆಪೋಸಿಟ್ ಸೇಮ್. ಅಲ್ಲಿ ಕೂಡ್ತಾ ಇದ್ವಿ, ಕಳಿತಾ ಇದ್ವಿ 7 ನಲ್ಲಿ. 19 ಅಲ್ಲಿ into 2 ಲಾಸ್ಟ್ ಅಂಕಿ ತೆಗಿಯೋದಪ್ಪ, into 2 ಮಾಡೋದು, ಕೂಡ್ಸೋದು ಉಳಿದಿರೋದ್ರಲ್ಲಿ. ಆ ತರ. Then now please learn these divisibility rules. ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಡಿವಿಸಿಬಿಲಿಟಿ ರೂಲ್ಸ್ ನಿಮ್ಗೆ ಫಾಸ್ಟ್ ಕ್ಯಾಲ್ಕುಲೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. 2ರಿಂದ ಹೆಂಗ್ ಭಾಗ ಮಾಡೋದು, 3ರಿಂದ ಹೇಗೆ, 4ರಿಂದ ಹೇಗೆ, 5ರಿಂದ ಹೇಗೆ, ಇದೆಲ್ಲ ತಲೆಯಲ್ಲಿ ಇರ್ಬೇಕು ನಿಮ್ಗೆ. ಇದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ಸ್ ನೋಡ್ತಾ ಹೋಗಿ ನಾನು ಡಿವಿಸಿಬಿಲಿಟಿ ರೂಲ್ ಎಷ್ಟು ಎಲ್ಲೆಲ್ಲಿ ಎಷ್ಟು ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಏನ್ ತುಂಬಾ ಡಿಫಿಕಲ್ಟಿ ಇಲ್ಲ ಇದು. ಏನಾದ್ರು ಡೌಟ್ ಇದ್ರೆ ಕೇಳಿ. ಬಟ್ ಡಿವಿಸಿಬಿಲಿಟಿ ರೂಲ್ ನ ತುಂಬಾ ಬೇಗ ಕಲೀರಿ. ಓಕೆನಾ? ಟೇಬಲ್ 1, 2ವರೆಗೂ ಕಲ್ತಿದ್ದೀರಾ? 1 ಡೇ ಆಯ್ತು. ಡೈಲಿ 2, 3 ಕಲ್ತ್ರು 7 3 21, 7 ದಿನಕ್ಕೆ ಕಲಿಬಹುದು. ಓಕೆ, ಸೊ ಡೈಲಿ 3 ಆದ್ರೂ ಕಲಿತಾ ಇರಿ ಟೇಬಲ್ಸ್. Now the next concept is cyclicity. Cyclicity. Now what exactly cyclicity? Belgaum city, Bangalore city, Ballari city. Now cyclicity. This one city name? Huh? No. Okay. Cycle. You know cycle, right? Cycle ಏನ್ ಮಾಡ್ತಾ ಇರುತ್ತೆ? Okay. Now we'll see what is exactly cyclicity concept ಅಂದ್ರೆ ಏನು, ನಾವ್ ಯಾಕೆ ಸ್ಟಡಿ ಮಾಡ್ಬೇಕು ಅಂತ. Now I will take one simple example. ಫಸ್ಟ್ ಈ ಕಾನ್ಸೆಪ್ಟ್ ಏನು ಅಂತ, ಟೈಟಲ್ ಏನು ಅಂತ ಹೇಳ್ತಾ ಇದ್ದೀನಿ. 24, 63. ಇದು ಕೂಡ್ಸಿದ್ರೆ ಎಷ್ಟು ಬರುತ್ತೆ ಹೇಳಿ? ಪ್ಲಸ್ ಮಾಡಿದ್ರೆ ವಾಟ್ ಇಸ್ ದ ಸಮ್? 70, ಸಾರಿ 87. What is the unit digit of the resultant? 7. Now then ಈ ನಂಬರ್ಸ್ ನ ಕೂಡಿಸಿದಾಗ ಒಂದ್ ಸಮ್ ಬರುತ್ತೆ, ಮೊತ್ತ ಬರುತ್ತೆ, ಹೌದಾ ಇಲ್ಲ?
33, 41, 86, 39, 30 ಕೂಡಿಸಿದಾಗ ಒಂದು ಮೊತ್ತ ಬರುತ್ತೆ. ಆ ಮೊತ್ತದಲ್ಲಿ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ ಅಂಕಿ, ಬಿಡಿ ಸ್ಥಾನದಲ್ಲಿ ಏನಿರುತ್ತೆ ಅಂತ ಯಾವ ತರ ಕಂಡು ಇದನ್ನ ಹಿಂಗ್ ಬರಿಬಹುದು. ಇದ್ರ ಕೆಳಗಡೆ 41, 86, 39, 30 ಅಂತ ಬರಿತೀವಿ, ಹೌದಾ ಇಲ್ಲ? ಈಗ ಬಿಡಿ ಸ್ಥಾನದಲ್ಲಿ ಬರೋ ಅಂಕಿ ನಾವ್ ಯಾವ ತರ ಕಂಡು ಹಿಡಿತೀವಪ್ಪ ಅಂದ್ರೆ ಇಲ್ಲಿರೋ ಬಿಡಿ ಸ್ಥಾನದಲ್ಲಿರೋ ಎಲ್ಲಾ ಅಂಕಿಗಳನ್ನ ಕೂಡಿಸ್ತೀವಿ, ಹೌದಾ ಇಲ್ಲ? ಇಸ್ ದ ಕ್ಲಿಯರ್ ಆರ್ ನೋಟ್? ಈಗ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಹೆಂಗ್ ಕಂಡು ಹಿಡಿತೀವಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರೋದನ್ನ ಕೂಡಿಸ್ತಾ ಹೋಗ್ತೀವಿ. ಈಗ 9 + 5 ಎಷ್ಟು? 15 ಆಯ್ತು, ಹೌದಾ ಇಲ್ಲ? 15 + 1 16, 16 + 3 19. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ? 9 ಬರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಪ್ರತಿ ಸರಿ ಹಿಂಗ್ ಕೊಟ್ಟಾಗ ಈ ತರ ಬರ್ಕೊಳ್ಳುವಂತದ್ದು ಏನಿಲ್ಲ, ಒಂದ್ರ ಕೆಳಗಡೆ ಒಂದು. ಇದನ್ನ ಕೂಡಿಸಿ ಫಸ್ಟ್, ಬಿಡಿ ಸ್ಥಾನದಲ್ಲಿ ಇರೋದನ್ನ ಮಾತ್ರ ಕೂಡಿಸ್ತಾ ಹೋಗಿ. 3 + 1 4, 4 + 6 10. 10 ಅಂದ್ರೆ ಯಾವಾಗ 2 ಡಿಜಿಟ್ ಬರುತ್ತೋ ಅದ್ರಲ್ಲಿ ಮತ್ತೆ ಕೊನೆ ಅಂಕಿ ತಗೊಂಡ್ಬಿಡಿ. 10 ಅಂದ್ರೆ ಕೊನೆ ಅಂಕಿ ಏನು? 0. ಸೊ ಇಲ್ಲಿಗೆ ಬಂದಾಗ 0 ಆಯ್ತು, ಹೌದಾ? 0 + 9 9 ಆಯ್ತು. 9 + 0 9 + 0 9. ಸೊ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ. ನೀವು ಒಂದ್ರ ಕೆಳಗಡೆ ಒಂದ್ ಬರ್ಕೊಂಡು ಮಾಡೋ ಅಂತ ನೆಸಿಟಿ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಪ್ಲಸ್ ಕೊಟ್ಟಾಗ. ಅದೇ ಇಂಟು ಕೊಟ್ರು ಅನ್ಕೊಳ್ಳಿ, ಈಗ ಪ್ಲಸ್ ಬದಲಿಗೆ ಇಂಟು ಕೊಟ್ಬಿಟ್ರು, ಓಕೆನಾ? ಸೊ ಈಗ 46 × 3 ಅಂತ ಕೊಟ್ರು ಅನ್ಕೊಳ್ಳಿ. ಇದನ್ನ ಯಾವ ತರ ಮಾಡ್ತೀರಾ? 3 6 18, 3 4 12 + 1 13. ಸೊ ಯೂನಿಟ್ ಪ್ಲೇಸ್ ಈಸ್ ಹೌ ಮಚ್? 18, ಹೌದಾ? ಯು ನೋ ನೀಡ್ ಟು ಕ್ಯಾಲ್ಕುಲೇಟ್ ಕಂಪ್ಲೀಟ್ ಎಂಟೈರ್ ಆನ್ಸರ್. You just multiply with unit places only. 3 6 18. We don't need carry. We need only unit. Now 11 × 12 × 14 is the given. ಹಾಗಾದ್ರೆ ಇವೆಲ್ಲ ಗುಣಿಸಿದ್ಮೇಲೆ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾರೆ. ಸೊ ವಾಟ್ ಯು ನೀಡ್ ಟು ಡೂ? ಟೇಕ್ ಓನ್ಲಿ ಯೂನಿಟ್ ಪ್ಲೇಸ್. 2 × 1 2. ನಾವು ಇವೆರಡದ ರಿಸಲ್ಟ್ ಯೂನಿಟ್ ಪ್ಲೇಸ್ ಏನಾಗಿರುತ್ತಪ್ಪ ಅಂದ್ರೆ 2 ಆಗಿರುತ್ತೆ. 11 × 12 132. ಆನ್ಸರ್ ಈಸ್ 132 ಆಕ್ಚುಲಿ. ನಾವು ಯೂನಿಟ್ ಡಿಜಿಟ್ ಈಸ್ 2. ಈ 13 ಬೇಕಾಗಿಲ್ಲ ನಮ್ಗೆ, ನಮ್ಗೆ ಯೂನಿಟ್ ಡಿಜಿಟ್ ಮಾತ್ರ ಬೇಕಾಗಿದೆ. ನಾವು 2 × 4 2 × 4 ಹೌ ಮಚ್? 8. ಹಾಗಾದ್ರೆ ಇದ್ರದ್ದು ಆನ್ಸರ್ ಯೂನಿಟ್ ಡಿಜಿಟ್ ಎಷ್ಟಪ್ಪ ಅಂದ್ರೆ 8. ಆನ್ಸರ್ ಎಷ್ಟಾದ್ರೂ ದೊಡ್ಡದಿರ್ಲಿ, ವಿ ಆರ್ ಓನ್ಲಿ ಫೈಂಡಿಂಗ್ ಯೂನಿಟ್ ಡಿಜಿಟ್ ಆಫ್ ದ ರಿಸಲ್ಟೆಂಟ್. ಇದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಪ್ಲಸ್ ತಗೊಂಡಿದ್ನಲ್ಲ ಅದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಫೈಂಡಿಂಗ್ ಅಂದ್ರೆ ಕಂಡುಹಿಡಿಯೋದು. ಫೈಂಡಿಂಗ್ ಯೂನಿಟ್ ಡಿಜಿಟ್ ಆಫ್ ಎ ಗಿವನ್ ಎಕ್ಸ್ಪ್ರೆಷನ್. ಸೊ ಈ ಕಾನ್ಸೆಪ್ಟ್ ಸೈಕ್ಲಿಸಿಟಿ ಕಾನ್ಸೆಪ್ಟ್, ಸೈಕ್ಲಿಸಿಟಿ ಅಂತಾನೆ ಯಾಕೆ ಕರೀತಾರೆ ಅಂತ ಹೇಳ್ತೀನಿ, ಅದನ್ನು ಹೇಳ್ತೀನಿ ಯಾಕೆ ಅಂತ. ಸೊ ಈ ಸೈಕ್ಲಿಸಿಟಿ ಕಾನ್ಸೆಪ್ಟ್ ಏನಕ್ಕೆ ಬಳಸ್ತೀವಪ್ಪ ನಾವು ಅಂತಂತಂದ್ರೆ, ಒಂದು ಸಂಖ್ಯೆಗಳ ಭಾಗಾಕಾರ, ಗುಣಾಕಾರ ಅಥವಾ ಸಂಕಲನ, ವ್ಯವಕಲನ ಏನೇ ಇರ್ಲಿ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಬರುವಂತ ಅಂಕಿಯನ್ನ ಕಂಡುಹಿಡಿಯೋದಕ್ಕೆ ಸೈಕ್ಲಿಸಿಟಿ ಕಾನ್ಸೆಪ್ಟ್ ನ ಬಳಸ್ತೀವಿ, ಓಕೆನಾ? ನಾವು ಇದರಲ್ಲಿ ಇನ್ನೊಂದ್ ತರ ಬರುತ್ತೆ. ಈಗ 2⁻3 ಇದನ್ನ ಬೇಸ್ ಅಂತ ಕರಿತೀನಿ ನಾನು. ಪವರ್ ಇದನ್ನ ಇಂಡೆಕ್ಸ್ ಅಂತ ಕರಿತೀನಿ. ಇನ್ಮೇಲೆ ಪವರ್ ಅಂತ ಕರಿಯಲ್ಲ ನಾನು, ಯಾವಾಗ್ಲೂ ಇಂಡೆಕ್ಸ್ ವ್ಯಾಲ್ಯೂ ಅಂತ ಕರಿತಿರ್ತೀನಿ. ಇಂಡೆಕ್ಸ್ ಅಂತಂದ್ರೆ ಪವರ್ ಅಂತ ಅರ್ಥ. ನೀವೇನು 2⁻3 ಅಂತ ಕರಿತೀರಲ್ವಾ, ನಾನು ಯಾವಾಗ್ಲೂ 2 ಬೇಸ್ 2 ಇಂಡೆಕ್ಸ್ ಇಸ್ 3 ಅಂತ ಕರಿತಾ ಇರ್ತೀನಿ, ಓಕೆನಾ? ಸೊ ಇಂಡೆಕ್ಸ್ ವ್ಯಾಲ್ಯೂ 3 ಇದೆ. ಹಾಗಾದ್ರೆ ಇದರ ಅರ್ಥ ಏನಿದು? 2ನ್ನ 3 ಸರಿ ಮಲ್ಟಿಪ್ಲೈ ಮಾಡ್ಬೇಕು ಅಂತ, ಗುಣಾಕಾರ ಮಾಡ್ಬೇಕು ಅಂತ ಅರ್ಥ. ಅದ್ರ ಅರ್ಥ ಏನು? 2ನ್ನ 3 ಸರಿ ಬರ್ಕೋಬೇಕು ಗುಣಾಕಾರದಲ್ಲಿ. 2 3 6 ಆಗುತ್ತಾ? ಎಷ್ಟಾಗತ್ತೆ ಇದು? 8 ಆಗುತ್ತೆ. ಈಗ 2 46. ಈಗೇನ್ ಬರುತ್ತೆ ಬಿಡಿ ಸ್ಥಾನದಲ್ಲಿ? 2 ಬರುತ್ತಾ? 2ನ್ನ 46 ಸರಿ ಗುಣಿಸಿದ್ಮೇಲೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ? ದೊಡ್ಡ ಆನ್ಸರ್ ಬರುತ್ತೆ, ಹೌದಾ ಇಲ್ಲ? ಬಟ್ ದೊಡ್ಡ ಆನ್ಸರ್ ಬೇಡ ನನ್ಗೆ. ಕೊನೆಗೆ ಯಾರು ಬರ್ತಾರೆ ನೋಡಿ ಅವ್ರು ಮಾತ್ರ ಬೇಕಿದೆ. ಈಗ ಕೊನೆಯಲ್ಲಿ ಯಾರು ಇರ್ತಾರಲ್ಲ ಅವ್ರು ಇಂಪಾರ್ಟೆಂಟ್ ಈಗ ನನ್ಗೆ ಅಷ್ಟೇ. ಆನ್ಸರ್ ಎಷ್ಟು ದೊಡ್ಡದಾದ್ರೂ ಇರ್ಲಿ ಕ್ಯೂ ಅಲ್ಲಿ. ಸೊ ಕೊನೆಗೆ ಯಾರು ನಿಂತಿರ್ತಾರೆ ಅವ್ರು ಮಾತ್ರ ಇಂಪಾರ್ಟೆಂಟು. ಹಾಗಾದ್ರೆ ಇದನ್ನ ಯಾವ ತರ ಕಂಡುಹಿಡಿಯೋದು? ಈ ತರ ಕೊಟ್ಬಿಟ್ರು ಅನ್ಕೊಳ್ಳಿ,
ಇಷ್ಟು ಸಂಖ್ಯೆನ ಗುಣಿಸಿದ ಮೇಲೆ ಒಂದ್ ದೊಡ್ಡ ನಂಬರ್ ಬರುತ್ತೆ ಕ್ಯೂ ತರ. ಓಕೆನಾ? ಆ ಕ್ಯೂ ಅಲ್ಲಿ ಕೊನೆಗೆ ಯಾರು ನಿಂತಿರ್ತಾರೆ ಅಂತ ಕಂಡುಹಿಡಿಯೋದು. ಓಕೆನಾ? ಸೊ ದಟ್ ಈಸ್ ವಾಟ್ ದಿಸ್ ಕಾನ್ಸೆಪ್ಟ್ ಸೈಕ್ಲಿಸಿಟಿ, ಫೈಂಡಿಂಗ್ ಯೂನಿಟ್ ಡಿಜಿಟ್ ಆಫ್ ಎ ಗಿವನ್ ಎಕ್ಸ್ಪ್ರೆಷನ್. ಯಾವ್ದಾದ್ರೂ ಯಾವ ತರ ಆದ್ರೂ ಕೊಡ್ಲಿ ಅದು. ಓಕೆನಾ? ಸೊ ನಾವ್ ಏನ್ ಕಂಡುಹಿಡಿತೀವಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಸೈಕ್ಲಿಸಿಟಿ ಕಾನ್ಸೆಪ್ಟ್ ನ ಕಲಿತೀವಿ. ಇಸ್ ದಟ್ ಕ್ಲಿಯರ್? Why we are going to study cyclicity concept? Is that clear? Okay. Now, in cyclicity concept, we have three types of problems. Three types of problems. ಮೂರು ತರ ಬರುತ್ತೆ. Three types. First one is addition and subtraction or subtraction. Addition or subtraction. Second one is multiplication. Third one is base and index. Base and index. Base and index means this one, x power n, like this. ಅಂದ್ರೆ ಇದನ್ನ ಬೇಸ್ ಅಂತ ಕರಿತೀವಿ, ಇದನ್ನ ಇಂಡೆಕ್ಸ್ ಅಂತ ಕರಿತೀವಿ. ಈ ತರ ಕೊಟ್ಟಾಗ ಯಾವ ತರ ಕಂಡುಹಿಡಿಯೋದು ಅಂತ. ಓಕೆ, ನಾವ್ ಐ ವಿಲ್ ಟೇಕ್ ಫಸ್ಟ್ ಟೈಪ್. ವಾಟ್ ಇಸ್ ದ ಫಸ್ಟ್ ಟೈಪ್? ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಫಸ್ಟ್ ಐ ವಿಲ್ ಟೇಕ್ ಅಡಿಷನ್. Subtraction we will do it after the three types. Now addition, 23 plus 41 plus 89. Then what is the unit digit? Unit digit ಅಂತಂದ್ರೆ ಕೊನೆಗೆ ಬರುವಂತ ಅಂಕಿ ಅಂತ ಅರ್ಥ. ಯಾವ ತರ ಕಂಡುಹಿಡಿಯೋದು? 3 plus 1 is how much? 4. Now 4 plus 9 is how much? 13. 13 ಅಲ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬಂದಿದೆ? 3. So unit digit is 3. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಒನ್. Now second one. Then what is the unit digit? If they ask. Now 9 plus 6 how much? 15. 15 ಅಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ? 5 plus 5 how much? 10. 10 ಅಲ್ಲಿ 0 ಮಾತ್ರ ತಗೊಳ್ಳಿ. 0 plus 9 9. 9 plus 7 how much? 16 ಅಲ್ಲಿ 16 ಬರುತ್ತೆ. ಯೂನಿಟ್ ಡಿಜಿಟ್ ಈಸ್ 6. ಹಾಗಾದ್ರೆ ಇದೆಲ್ಲ ಕೂಡ್ಸಿದ್ಮೇಲೆ ಕೊನೆ ಅಂಕಿ ಏನಾಗಿರುತ್ತಪ್ಪ ಅಂದ್ರೆ 6 ಆಗಿರುತ್ತೆ ಅಂತ. ನಾನು ಇದನ್ನ ಹಿಂಗೆ ಡೈರೆಕ್ಟ್ ಆಗಿ ಕೂಡಿಸ್ತಾ ಇದ್ದೀನಿ. ಒಂದ್ರ ಕೆಳಗಡೆ ಒಂದ್ ಬರ್ಕೊಂಡು ಕೂಡಿಸ್ತಾ ಇಲ್ಲ. ಇಲ್ಲಿವರೆಗೂ ನಾವು ಕಲ್ತಿರೋದು ಒಂದ್ರ ಕೆಳಗಡೆ ಒಂದ್ ಬರ್ಕೊಂಡು ಈ ಕಡೆ ಕೂಡಿಸ್ಮೇಲೆ ಆಮೇಲೆ ಈ ಕಡೆ ಕೂಡಿಸಿದ್ಮೇಲೆ ಆ ತರ. ಬಟ್ ನಾನು ಡೈರೆಕ್ಟ್ ಆಗಿ ಯೂನಿಟ್ ಡಿಜಿಟ್ ಇದೊಂದೇ ಕಂಡುಹಿಡಿಬೇಕಾಗಿದೆ. ನನಗೆ ಆನ್ಸರ್ ಬೇಡ, ಎಂಟೈರ್ ಆನ್ಸರ್ ಬೇಡ, ಕೊನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ಬೇಕಷ್ಟೆ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಅಡಿಷನ್. Now I will go with the multiplication. Yes. Subtraction I will explain in after three types. Three types ಆದ್ಮೇಲೆ ನಿಮ್ಗೆ ಸಬ್ಟ್ರಾಕ್ಷನ್ ಹೇಳಿದ್ರೆ ಅರ್ಥ ಆಗುತ್ತೆ. ಇವಾಗಲೇ ಹೇಳಿದ್ರೆ ಈ ಟಾಪಿಕ್ ಬೇಡ ಅಂದ್ಬಿಡ್ತೀರಾ. ಐ ವಿಲ್ ಎಕ್ಸ್ಪ್ಲೇನ್, ಡೋಂಟ್ ವರಿ. ಓಕೆ, ನಾವು multiplication. Multiplication. Now 25 into 37 into 42. Now this is the question. I need a unit digit. I need unit digit. Now 5, 7, 5, 7 into 5 how much? 35. Now 5 into which number? So 5 2s are 10. What is the unit digit? 0. ಫಸ್ಟ್ ಇದು ಮಾಡಬೇಕು. ಅದಾದ್ಮೇಲೆ ಬಂದಿರೋ ಆನ್ಸರ್ ಇಂದ ಇದು. I will take another example. 43 into 71 into 86 into 33 into 109. Then what is the unit digit after multiplying this expression? ಇದನ್ನೆಲ್ಲ ಗುಣಿಸಿದ್ಮೇಲೆ ಓಕೆ, ಸೊ ನಮ್ಗೆ ಏನ್ ಬರುತ್ತೆ ಅಂತ. ನಾವು 3 1s are 3. ಇಲ್ಲಿ ಗುಣಾಕಾರ ಇದೆ, ಅದಕ್ಕೆ ಗುಣಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಪ್ಲಸ್ ಇದ್ರೆ ಪ್ಲಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ನಾವು 3 ಇಂಟು 6 ಎಷ್ಟಾಯ್ತು? 18. 8 ಆಯ್ತು.
8 3s how much? 4 ಬಂತು. 4 into 9 36. Unit digit is 6. Clear? Addition and subtraction is too easy to calculate. Write down. ಯಾವ್ದಾದ್ರು ಒಂದು ಹೊಸ ಟಾಪಿಕ್ ಟೈಟಲ್ ಏನಾದ್ರು ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ಇಲ್ಲಿವರೆಗೂ ಏನ್ ಅರ್ಥ ಆಗಿದೆಯೋ ಅರ್ಥ ಆಗಿಲ್ಲ ಎಲ್ಲ ತಲೆದ್ ಬಿಟ್ಬಿಡ್ಬೇಕು. ಬಿಟ್ಟು ಇಲ್ಲಿಂದಾನೇ ನೀವು ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದಾನು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ ಕೇಳಿದ್ರು. ಸೊ ಅದನ್ನ ಯಾವಾಗ್ಲೂ ಹೊಸ ಟಾಪಿಕ್ ಬಂದಾಗ ಓಕೆ ಇಲ್ಲಿವರೆಗೂ ನನ್ಗೆ ಏನೋ ಅರ್ಥ ಆಗಿಲ್ಲ ಅಂತೇಳಿ ಏನ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ ಅದ್ ಬಿಟ್ಬಿಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇದು ಗೊತ್ತಿದೆ ಅಲ್ವಾ, ಈಗ ಎಲ್ಲದನ್ನು ನಾನು ಬೇಸಿಕ್ ಇಂದಾನೇ ಹೇಳ್ತೀನಿ ಮತ್ತೆ ಇದನ್ನ ಇಲ್ಲಿಂದ ಕಲ್ತ್ರು ಕಲಿಬಹುದು. ಆ ಮೈಂಡ್ ಸೆಟ್ ಬರ್ಬೇಕು ನಿಮ್ಗೆ. ಅದ್ ಬಿಟ್ಟು ನನಗೆ ಲಾಸ್ಟ್ ಇದು ಅರ್ಥ ಆಗಿಲ್ಲ ಇನ್ನು ಎಲ್ಲಾನು ಅರ್ಥ ಆಗಲ್ಲ ಅಂತೇಳಿ ಕೆಲವು ಮೈಂಡ್ ಸೆಟ್ ಮಾಡ್ಕೋಬಾರ್ದು. ಆಯ್ತಾ? ಬೈ 7 ಗೆ ಆಲ್ಟರ್ನೇಟ್ ಮೆಥಡ್ ಯಾವ್ದು ಇಲ್ಲ ಮೇಡಮ್. ದೀಪ್ತಿ ಮೇಡಮ್ ಇದೆ, ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಕಲ್ತಿದ್ವಲ್ವಾ ಅದೇ ಮೆಥಡ್, ಆಲ್ಟರ್ನೇಟಿವ್ ಮೆಥಡ್. ಬಾಕ್ಸ್ ಹಾಕ್ಬಿಟ್ಟು ಮಾಡ್ತೀವಲ್ವಾ ಅದೇ ತರ ಮಾಡ್ಬೇಕು. ಬೆಟರ್, ಅದೇ ಈಸಿ ಇರೋದು. ಈ ಕಾನ್ಸೆಪ್ಟ್ ಈಗ ಸ್ಟಾರ್ಟಿಂಗ್ ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ಆನ್ಲೈನ್ ಸ್ಟೂಡೆಂಟ್ಸ್ ಆಫ್ಲೈನ್ ಸ್ಟೂಡೆಂಟ್ಸ್ ಯಾರೇ ಇದ್ರು ಈಗಲೇ ಕೇಳಿ. ಯಾಕಂದ್ರೆ ಈ ಕಾನ್ಸೆಪ್ಟ್ ಇದೇನಿದೆ ಅಲ್ವಾ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೈಕ್ಲಿಸಿಟಿ ಕಾನ್ಸೆಪ್ಟ್ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ತ್ರೀ ಪ್ಲಸ್ ಒನ್ 4, 4 + 9 13. 13 ಅಲ್ಲಿ ಬಿಡಿ ಸ್ಥಾನ ಏನಿದೆ 3, ಅದನ್ನ ಬರ್ದಿದ್ದೀನಿ ನಾನು. ಹೋಮ್ವರ್ಕ್ ಗೀಮ್ವರ್ಕ್ ಎಲ್ಲ ಕೊಡಲ್ಲ, ಇಲ್ಲೇ ಮಾಡಿಸ್ತೀನಿ. ನೀವೆಲ್ಲ ಇನ್ನ ಏನು LKG UKG ಸ್ಟೂಡೆಂಟ್ಸಾ? ಹೋಮ್ವರ್ಕ್ ಕೊಡಿ ಸರ್ ಅಂತೆ. ಮೇಡಮ್ ಇಲ್ಲೇ ಮಾಡಿಸ್ತೀನಿ, ಡೋಂಟ್ ವರಿ. ನಾನು ಹೇಳ್ದೆ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಓನ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಿಯೋದಕ್ಕೆ. ನಿಮ್ಗೆ ಬಿಡಿ ಸ್ಥಾನ 10ರ ಸ್ಥಾನ ಅಂದ್ರೆ ಗೊತ್ತಾಗತ್ತಾ? ಈಗ 245 ಇದೆ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ? ಈ ಕ್ಯೂ ಅಲ್ಲಿ ಯಾರಿದ್ದಾರೆ ಅಂತ ಅರ್ಥ. ಕ್ಯೂ ಅಲ್ಲಿ ಫಸ್ಟ್ ಇರೋರು ಈ ಕಡೆ, ಓಕೆನಾ? ಈ ಕಡೆಯಿಂದ ತಗೊಂಡ್ರೆ ಲಾಸ್ಟ್ ಇರೋರು, ಈ ಕಡೆಯಿಂದ ತಗೊಂಡ್ರೆ ಫಸ್ಟ್ ಇರೋರ್ನ ಕಂಡುಹಿಡಿಯೋದು. ಇದು ಮಾತ್ರ ಕಂಡುಹಿಡಿಬೇಕು ನಾನು.
ಈಗ 39 63 ಇಬ್ಬರನ್ನ ಕೂಡ್ಸಿದ್ರಿ ಅನ್ಕೊಳ್ಳಿ. ಓಕೆನಾ, 102 ಆಯ್ತು. ಹಾಗಾದ್ರೆ ಕೊನೆಯಲ್ಲಿ ಯಾರಿದಾರಪ್ಪ ಅಂತಂದ್ರೆ ಬಲಗಡೆ ಇರೋನ್ನ ನಾವು ಕೊನೆಯಲ್ಲಿ ಅಂತೀವಿ ಯಾವಾಗ್ಲೂ. ಓಕೆನಾ, ಲಾಸ್ಟ್ ಇರೋಂತ ಇದು ಮಾತ್ರ ಕಂಡುಹಿಡಿಬೇಕು ನಾವ್ ಅಷ್ಟೇ. ಈ ಕಾನ್ಸೆಪ್ಟ್ ಇವಾಗ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ ಇದೆಲ್ಲದ್ರಲ್ಲೂ ಕಂಡುಹಿಡಿಯೋದು ಏನಪ್ಪಾ ಅಂದ್ರೆ ಕೊನೆಗೆ ಯಾರು ಬರ್ತಾರೆ. ನಮ್ಗೆ ಆನ್ಸರ್ ಬೇಡ, 102 ಆನ್ಸರ್ ಕೇಳಲ್ಲ ನಿಮ್ಗೆ, ಕೊನೆಗೆ ಯಾರಿದ್ದಾರೆ ಅಂತ ಕೇಳ್ತಾರೆ ನಿಮ್ಗೆ. ಹಾಗಾದ್ರೆ 23 41 89ನ್ನ ಕೂಡ್ಸಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಓಕೆನಾ, ಆ ಆನ್ಸರ್ ಅಲ್ಲಿ ಕೊನೆಗೆ ಯಾರು ಇರ್ತಾರೆ ಅಂತ ಕೇಳಿದ್ರೆ. ಓಕೆನಾ, ಇದು ನಾರ್ಮಲ್ ಆಗಿ 89 ಪ್ಲಸ್ 1 90 ಆಯ್ತು. 90 ಪ್ಲಸ್ 40 130, 130 ಪ್ಲಸ್ 23 160, ಸಾರಿ 153, 153 ಆಗತ್ತೆ. ಈ 153 ಕೊನೆಗೆ ಇರೋದು ಯಾರು? 3. ಬಲಗಡೆ ಇರೋದನ್ನ ಮಾತ್ರ ನಾವು ಕೊನೆಗಿರೋದನ್ನ ಅಂತ ಕರಿತೀವಿ. ಬಿಡಿ ಸ್ಥಾನದಲ್ಲಿರುವಂತ ಅಂಕಿ. ಅರ್ಥ ಆಗ್ತಾ ಇದೆಯಾ? ಬಿಡಿ ಸ್ಥಾನದಲ್ಲಿ. ಅದಕ್ಕೆ ನೀವೆಲ್ಲ ಕೂಡ್ಸೋದ್ ಬೇಕಾಗಿಲ್ಲ, ನಾವು ಬಿಡಿ ಸ್ಥಾನದಲ್ಲಿ ಇರೋದನ್ನ ಮಾತ್ರ ಕಂಡುಹಿಡಿಬೇಕು. ಅದಕ್ಕೆ ಬಿಡಿ ಸ್ಥಾನದಲ್ಲಿ ಇರೋದನ್ನ ಮಾತ್ರ ಕೂಡಿಸ್ತಾ ಹೋಗಿ. 3 ಪ್ಲಸ್ 1 4, 4 ಬಂತಿಲ್ಲಿ. 4 ಪ್ಲಸ್ 9 13, 13 ಆಯ್ತು. 13 ಸರ್ 13 ಬಂತಲ್ಲ, ಮತ್ತೆ 13 ಬರೀಬೇಕಲ್ಲ. ಅದ್ರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ದಿದೆ? 3, ಅದಕ್ಕೆ 3 ಆನ್ಸರ್. ನಾವ್ ಇದು ತಗೊಂಡಾಗ 9 ಪ್ಲಸ್ 6 15 ಆಗತ್ತೆ. 15ರಲ್ಲಿ 5 ಮಾತ್ರ ತಗೊಳ್ಳಿ, ಎಷ್ಟು ದೊಡ್ಡದಾದ್ರೂ ಬರ್ಲಿ, ಬಿಡಿ ಸ್ಥಾನ ಮಾತ್ರ ತಗೊಳ್ಳಿ ಅಷ್ಟೇ. 5 ಪ್ಲಸ್ 5 10 ಆಯ್ತು, ಬಿಡಿ ಸ್ಥಾನ 0. 0 ಪ್ಲಸ್ 9 9 ಆಯ್ತು. 9 ಪ್ಲಸ್ 7 16 ಆಯ್ತು. 16ರಲ್ಲಿ ಬಿಡಿ ಸ್ಥಾನದಲ್ಲಿ ಇರೋದು 6. ಆಯ್ತಾ? ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂತಂದ್ರು ಸೇಮ್. ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕು, ಯೂನಿಟ್ ಡಿಜಿಟ್. ಸೊ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಬಿಡಿ ಸ್ಥಾನದಲ್ಲಿ ಇರೋದ್ರನ್ನ ಮಾತ್ರ ಗುಣಿಸಿ. 25ರಲ್ಲಿ ಬಿಡಿ ಸ್ಥಾನದಲ್ಲಿ ಇರೋದು 5, 37ರಲ್ಲಿ ಬಿಡಿ ಸ್ಥಾನದಲ್ಲಿ ಇರೋದು 7, ಅವೆರಡನ್ನ ಮಾತ್ರ ಗುಣಿಸ್ಬೇಕು. 7 5 35. ಸೊ ಈಗ 35ರಲ್ಲಿ ಬಿಡಿ ಸ್ಥಾನ ಯಾವ್ದು ಬಂತು? 5 ಬಂತು. ಈಗ ಇನ್ನೊಂದು ನಂಬರ್ ಉಳ್ಕೊಂಡಿದೆ ಅಲ್ವಾ ಇಲ್ಲಿ, ಅದ್ರ ಬಿಡಿ ಸ್ಥಾನಕ್ಕೆ ಗುಣಿಸ್ಬೇಕು ಬಂದಿರೋ ಆನ್ಸರ್ ಇಂದ. 5 2 10. ಹಾಗಾದ್ರೆ ಯೂನಿಟ್ ಡಿಜಿಟ್ ಏನಾಯ್ತಪ್ಪ ಅಂತಂದ್ರೆ 0. ಆ 10ರಲ್ಲಿ ಬಂದಿರೋ ಆನ್ಸರ್ ಅಲ್ಲಿ ಯೂನಿಟ್ ಡಿಜಿಟ್ 0 ಇದೆ ನೋಡಿ, ಅದಕ್ಕೆ ಆನ್ಸರ್ 0. ಇದೆಲ್ಲ ಗುಣಿಸಿ ಕೊನೆಗೆ ನಿಮಗೆ 0ನೇ ಬರುತ್ತೆ. ಅದೇ ತರ ಇದನ್ನು. ಈಗ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ನಾನು ಯಾವುದೇ ರೀತಿ ಹೋಮ್ವರ್ಕ್ಸ್ ಕೊಡಲ್ಲ. ಫಸ್ಟ್ ಥಿಂಗ್ ಇಲ್ಲೇ ಮಾಡಿಸ್ತೀನಿ ನಾನು, ಏನೇ ಇದ್ರು ನಿಮ್ಗೆ ಏನೇ ಡೌಟ್ಸ್ ಇದ್ರು ಇಲ್ಲೇ ಕ್ಲಿಯರ್ ಆಗ್ಬೇಕು. ಪ್ಲೀಸ್ ಡೋಂಟ್ ಮೈಂಡ್ ಎನಿಥಿಂಗ್. ಯಾರಾದ್ರೂ ಕೇಳಿದಾಗ ರೆಸ್ಪಾಂಡ್ ಮಾಡಿದ್ರೆ, ಅಂದ್ರೆ ನಾನು ಏನಾದ್ರು ರೂಡ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದಾರೆ ಸರ್ ಹಂಗೆ ಹಿಂಗೆ ಅಂತ ಫೀಲ್ ಆದ್ರೆ ದಯವಿಟ್ಟು ಏನು ಅನ್ಕೋಬೇಡಿ. ಆತರ ಏನು ಇಲ್ಲ, ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಇವಾಗಿಂದಾನೇ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಇಂದಾನೆ ಕಂಪ್ಲೀಟ್ ಬರೀ ಪ್ರಾಕ್ಟೀಸ್ ಮಾಡೋದೇ ನೀವೇ ಮಾಡ್ಬೇಕು, ನಾನೇನು ಮಾಡಲ್ಲ ಇನ್ನ. ಆಯ್ತಾ? Now try these examples.
Okay, first one is 1. Everyone got 1. First one. Okay, second one 8. Third one 4. 4 ಆಪ್ಷನ್ಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಬೇರೆ ಬೇರೆ ಬಂದ್ರೆ ಏನ್ ತಪ್ಪಿಲ್ಲ, ಯಾರ್ದಾದ್ರೂ ಕರೆಕ್ಟ್ ಆಗಿರ್ಬೋದು. ಓಕೆನಾ? ನಿಮ್ಗೆ ಏನ್ ಬಂದಿದೆ ಅದನ್ನೇ ಹೇಳ್ಬೇಕು. ಥರ್ಡ್ ಒನ್ 4 8 4 8 4 8. ಓಕೆ, 2 ಆಪ್ಷನ್ ಇದೆ ಇಲ್ಲಿ. ಇದಕ್ಕೆ 1, ಇದಕ್ಕೆ 8. ಓಕೆ, ಇದು 2. ಎನಿ ಅದರ್ ಆನ್ಸರ್ಸ್? ನೋ, ವಿಲ್ ಚೆಕ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡಲ್ಲ. ಇಲ್ಲೇ ಹೇಳ್ತೀನಿ ನೋಡಿ. 6 + 3 9. 9 + 1 10. 10ರಲ್ಲಿ 0. 5 5 + 6 11. 11ರಲ್ಲಿ ಬಿಡಿಸ್ತಾನ 1. ಓಕೆನಾ? ಯಾರಿಗಾದ್ರು ಡೌಟ್ ಇದ್ರೆ ಕೇಳಿ ಈಗ್ಲೇ. 1 ಬರುತ್ತೆ, ಕರೆಕ್ಟ್ ಇದೆ. ಈಗ 9 ಎಷ್ಟು? 18. 18ರಲ್ಲಿ ಬಿಡಿಸ್ತಾನ ಏನಿದೆ? 8. 8 ಎಷ್ಟು? 48. ಮತ್ತೆ ಬಿಡಿಸ್ತಾನೆ ಎಷ್ಟು ಬಂತು? 8. 8 ಎಷ್ಟು? 56. 6 ಬಂತು. 6 ಎಷ್ಟು? 18ರಲ್ಲಿ ಬಿಡಿಸ್ತಾನ ಎಷ್ಟು? 8. ಅರ್ಥ ಆಯ್ತಾ? ಈಗ ಇದು 3 ಎಷ್ಟು? 12. 2. 2 ಎಷ್ಟು? 12. 2 7 ಎಷ್ಟು? 14. 4. 4 ಎಷ್ಟು? 32. 2 9 ಎಷ್ಟು? 18. ಓಕೆ, ನೆಕ್ಸ್ಟ್ ಇದು 2 4 8. 8 6 8 8 4 2 8. 8 4 32. 2 6 12. 1882 is the answer. Correct. ಲಾಸ್ಟ್ ಒನ್ ಇಸ್ 2. ಜಸ್ಟ್ ಮಿಸ್ ಆಗಿರುತ್ತೆ, ನೋಡ್ಕೊಳ್ಳಿ ಅಷ್ಟೇ. ಓಕೆನಾ? ಜಸ್ಟ್ ಒಂದೇನೋ ಒಂದು ಮಿಸ್ ಮಾಡಿರ್ತೀರಾ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಓಕೆ, now I will take a subtraction for only 2 numbers. Subtraction. Okay, now 25 minus 17. What is the unit digit? 5 ಅಲ್ಲಿ 7 ಹೋಗುತ್ತಾ? ಹೋಗಲ್ಲ. ಬಟ್ 25 ಅಲ್ಲಿ 17 ಹೋಗುತ್ತೆ ತಾನೆ? ಹೆಂಗೆ? ಈ ಕಡೆಯಿಂದ ದಶಕ ತಗೋತೀವಿ ನಾವು, ಕ್ಯಾರಿ ಅಂತ ಏನ್ ಹೇಳ್ತೀರಲ್ವಾ? ಸೊ ಈ ತರ ಬರ್ಕೊಂಡಾಗ ಇಲ್ಲಿಂದ ಇಲ್ಲಿ ಕ್ಯಾರಿ ತಗೋತೀವಿ. ನೀವು ಫಸ್ಟ್ ಮೈನಸ್ ಮಾಡ್ಬೇಕಾದ್ರೆ ಫಸ್ಟ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ನಂಬರ್ ದೊಡ್ಡದಿದೆಯಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನಂಬರ್ ದೊಡ್ಡದಿದೆ, ರೈಟ್ ಹ್ಯಾಂಡ್ ಸೈಡ್ ನಂಬರು ಚಿಕ್ಕದಿದೆ. ಸೊ ಮೈನಸ್ ಆಗೇ ಆಗುತ್ತೆ. ಬಟ್ ಯೂನಿಟ್ ಪ್ಲೇಸ್ ಮೈನಸ್ ಮಾಡ್ಬೇಕಾದ್ರೆ, ರಿಮೆಂಬರ್ ದಿಸ್, ಯೂನಿಟ್ ಪ್ಲೇಸ್ ಮೈನಸ್ ಮಾಡ್ಬೇಕಾದ್ರೆ ಇಲ್ಲಿ ದೊಡ್ಡದು ಇಲ್ಲಿ ಚಿಕ್ಕದ್ ಬಂತು ಅನ್ಕೊಳ್ಳಿ, ಅವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ 10ನ್ನ ಕ್ಯಾರಿ ತಗೊಂಡ್ಬಿಡ್ಬೇಕು. ಹೋಗಿಲ್ಲ ಅಂದ್ರೆ 5ರಲ್ಲಿ 7 ಹೋಗಲ್ಲ, ಹೌದಾ ಇಲ್ಲ? ಅವಾಗ ನೀವು 5ಕ್ಕೆ ಏನ್ ತಗೋಬೇಕು ಅಂತ ಅರ್ಥ? ಕ್ಯಾರಿ ತಗೋಬೇಕು ಅಂತ ಅರ್ಥ. ಸೊ 15ರಲ್ಲಿ 7 ಹೋದ್ರೆ ಎಷ್ಟಾಯ್ತು? 8 is the answer. ಬಿಡಿ ಸ್ಥಾನದಲ್ಲಿ 8 ಬರುತ್ತೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಈಗ 23 into 42 minus 13 into 12 ಇದಕ್ಕೆ ಏನ್ ಬರುತ್ತೆ ಅಂತ ಕೇಳಿದ್ರೆ ಅನ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ ನಾವು ಫಸ್ಟ್ ಇಲ್ಲಿ ಏನ್ ಬರುತ್ತೆ ಬಿಡಿ ಸ್ಥಾನದಲ್ಲಿ ನೋಡ್ಕೋಬೇಕು. 3 2 6 ಮೈನಸ್ ಇಲ್ಲಿ 3 2 6 ಈಕ್ವಲ್ ಇದೆ, ಹೌದಾ ಇಲ್ಲ? 6 - 6 0. ಬಿಡಿ ಸ್ಥಾನದಲ್ಲಿ 0ನೇ ಬರುತ್ತೆ ಅಂತ ಅರ್ಥ. ಒಂದ್ ವೇಳೆ ಇಲ್ಲಿ ದೊಡ್ಡದ್ ಬಂತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? 6ಕ್ಕೆ ಏನ್ ತಗೋಬೇಕು ನಾವು? ದಶಕ ತಗೋಬೇಕು. ಯಾಕೆ? ಈ ನಂಬರ್ ದೊಡ್ಡದಿದೆ ಈ ನಂಬರ್ ಕಂಪೇರ್ ಮಾಡಿದ್ರೆ. ಹೋಗಿಲ್ಲ ಅಂದ್ರೆ ನಾವು ಕ್ಯಾರಿ ತಗೋತೀವಿ, ಗೊತ್ತಾ ಇಲ್ಲ? ಹಿಂದ್ಗಡೆಯಿಂದ. ಸೊ ಹಂಗ್ ತಗೋಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋತೀವಿ.
ಇದು ನಂಬರ್ ಅನ್ಕೊಳ್ಳಿ. ಫಸ್ಟ್ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಬರುತ್ತೆ ಬಿಡಿ ಸ್ಥಾನದಲ್ಲಿ ಅಂತ ಕೇಳಿದ್ರೆ, ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಯಾವ ನಂಬರ್ ದೊಡ್ಡದಿದೆ? ದಿಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ನಂಬರ್ ಇಸ್ ಬಿಗ್ಗರ್ ಒನ್. ಸರ್ ಅದ್ ಹೆಂಗ್ ಗೊತ್ತಾಯ್ತು ಲೆಫ್ಟ್ ಹ್ಯಾಂಡ್ ದೊಡ್ಡದು ಅಂತ? ನಂಬರ್ಸ್ ನೋಡಿ, 59 ಇಂಟು 21 ಇಂಟು 5 ದೊಡ್ಡ ಸಂಖ್ಯೆಗಳು. ಇಲ್ಲಿ 22 ಇಂಟು 14 ಇಂಟು 8. ಸೊ ಅವಾಗ ಇಲ್ಲಿ 9 ಇಂಟು 1 ಎಷ್ಟಾಯ್ತು? 9. 9 5 45. ಅಂದ್ರೆ ಯೂನಿಟ್ ಡಿಜಿಟ್ ಎಷ್ಟು? 5. ಮೈನಸ್ 2 4 8. 8 8 64 ಆಯ್ತು. 8 ಬೇಡ, ಇಲ್ಲಿ ಇನ್ನೊಂದು ತಗೊಳತ್ತಲ್ರಿ. 8 ಬಂದಿದೆ ಅಲ್ವಾ? 8 7 ತಗೋಣ ನಾವು. 8 7 56 ಬಂತು. ಹೌದಾ? ಹಾಗಾದ್ರೆ 5ರಲ್ಲಿ 6 ಹೋಗಲ್ಲ. ನೀವು -1 ಅಂತ ಬರ್ಬಿಟ್ರೆ ರಾಂಗ್ ಆನ್ಸರ್. ಅರ್ಥ ಆಗ್ತಾ ಇದೆ? -1 ಅಂತ ಬರೀಬಾರ್ದು. ಸೊ ಈ ಕಡೆದು ಲೆಫ್ಟ್ ಹ್ಯಾಂಡ್ದು ರೈಟ್ ಹ್ಯಾಂಡ್ದು ಹೋಗಿಲ್ಲ ಅಂದ್ರೆ ಅವಾಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ? ಕ್ಯಾರಿ ತಗೋಬೇಕು. ಸೊ 15ರಲ್ಲಿ 6 ಹೋದ್ರೆ ಎಷ್ಟು? 9. ಆನ್ಸರ್ ಇಸ್ 9. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಹೆಂಗ್ ಅಪ್ಲೈ ಮಾಡ್ಬೇಕಂದ್ರೆ, ಈ ದೊಡ್ಡ ನಂಬರ್ ಚಿಕ್ಕ ನಂಬರ್ ಕಳೆದಾಗ ಹೋಗೇ ಹೋಗುತ್ತೆ. ಆನ್ಸರ್ ಏನ್ ನೆಗೆಟಿವ್ ಅಲ್ಲಿ ಬರಲ್ಲ, ಪಾಸಿಟಿವ್ ಬರುತ್ತೆ ಅಲ್ವಾ? ದೊಡ್ಡದ್ರಲ್ಲಿ ಚಿಕ್ಕ ಅಮೌಂಟ್ ನ ಕಳೆದಾಗ ಅಮೌಂಟ್ ಇನ್ನು ಉಳಿಯುತ್ತೆ. ಸೊ ಅದಕ್ಕೆ ಉಳಿಬೇಕು. ಬಿಡಿ ಸ್ಥಾನದಲ್ಲಿ ಏನಪ್ಪಾ ಅಂದ್ರೆ 9 ಅಂತ. ಇಸ್ ದಟ್ ಕ್ಲಿಯರ್? ರೈಟ್ ಡೌನ್ ದೀಸ್ 3 ಅಂಡ್ ವಿಲ್ ಕಂಟಿನ್ಯೂ ಆಫ್ಟರ್ನೂನ್.